ಸರಿ, ಎಲ್ಲರಿಗೂ ಸ್ವಾಗತ. ನಿಮ್ಮನೇ ತರಗತಿಯ ಗಣಿತ ಪಯಣದಲ್ಲಿ ನಾವು ಇಂದು ಒಂದು ರೋಮಾಂಚಕಾರಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ವರ್ಷ ನಿಜವಾಗಿಯೂ ಮುಖ್ಯವಾಗಿದೆ, ನಿಮಗೆ ತಿಳಿದಿದೆ, ಏಕೆಂದರೆ ನಿಮ್ಮ ಭವಿಷ್ಯದ ಕಲಿಕೆಗೆ ನಾವು ಬಹಳ ಬಲವಾದ ಅಡಿಪಾಯವನ್ನು ನಿರ್ಮಿಸಲಿದ್ದೇವೆ. ಹಾಗಾದರೆ ನಾವು ನಿಖರವಾಗಿ ಏನು ಕಲಿಯಲಿದ್ದೇವೆ? ಸರಿ, ನಾವು ಕೆಲವು ಪ್ರಮುಖ ಕ್ಷೇತ್ರಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಮರುಪರಿಶೀಲಿಸುತ್ತೇವೆ ಮತ್ತು ಆಳಗೊಳಿಸುತ್ತೇವೆ. ನೀವು 9ನೇ ತರಗತಿಯಲ್ಲಿ ನೋಡಿದಂತೆ ಸಂಖ್ಯೆ ವ್ಯವಸ್ಥೆಗಳು, ವಿಶೇಷವಾಗಿ ನೈಜ ಸಂಖ್ಯೆಗಳು, ಬಹುಪದೋಕ್ತಿಗಳು ಮತ್ತು ಎರಡು ಚರಾಂಶಗಳಲ್ಲಿ ರೇಖಾತ್ಮಕ ಸಮೀಕರಣಗಳಂತಹ ವಿಷಯಗಳು, ತ್ರಿಕೋನಗಳು, ನಿರ್ದೇಶಾಂಕ ರೇಖಾಗಣಿತ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಮತ್ತು ಅಂಕಿಅಂಶಗಳೊಂದಿಗೆ ನಮ್ಮ ಕೆಲಸವನ್ನು ಮುಂದುವರಿಸುತ್ತೇವೆ, ನಿರ್ದಿಷ್ಟವಾಗಿ ಗುಂಪು ಮಾಡಲಾದ ಡೇಟಾಕ್ಕಾಗಿ. ಆದರೆ ಈ ವರ್ಷ ಕೆಲವು ನೈಜವನ್ನು ಸಹ ಪರಿಚಯಿಸುತ್ತದೆ. ನಿಜವಾಗಿಯೂ ಆಕರ್ಷಕವಾದ ಹೊಸ ಪರಿಕಲ್ಪನೆಗಳು. ಇದು ಉತ್ತೇಜನಕಾರಿಯಾಗಿದೆ. ನೀವು ವರ್ಗ ಸಮೀಕರಣಗಳನ್ನು ಪರಿಹರಿಸಲು ಪ್ರಬಲ ವಿಧಾನಗಳನ್ನು ಕಲಿಯುವಿರಿ. ನಾವು ಅಂಕಗಣಿತದ ಪ್ರಗತಿಗಳ ಮಾದರಿಗಳನ್ನು ಅನ್ವೇಷಿಸುತ್ತೇವೆ ಮತ್ತು ತ್ರಿಕೋನಮಿತಿಯ ಆ ಪ್ರಾಯೋಗಿಕ ಮತ್ತು ಮೂಲಭೂತ ವಿಷಯವನ್ನು ನಾವು ಪರಿಶೀಲಿಸುತ್ತೇವೆ. ಅದು ನಿಮಗೆ ತಿಳಿದಿರುವಂತೆ ಎತ್ತರ ಮತ್ತು ದೂರವನ್ನು ಪರೋಕ್ಷವಾಗಿ ಲೆಕ್ಕಾಚಾರ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ನಾವು ಪ್ರಮುಖ ವಿಷಯಗಳನ್ನು ಸಹ ಒಳಗೊಳ್ಳುತ್ತೇವೆ. ವೃತ್ತಗಳಿಗೆ ಸಂಬಂಧಿಸಿದ ಪ್ರಮೇಯಗಳು. ನಾವು ಜ್ಯಾಮಿತೀಯ ರಚನೆಗಳನ್ನು ಅಭ್ಯಾಸ ಮಾಡುತ್ತೇವೆ ಮತ್ತು ಸಂಭವನೀಯತೆಯ ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಈಗ ಇದೆಲ್ಲವೂ ಏಕೆ ಮುಖ್ಯ ಎಂದು ನೀವು ಕೇಳಬಹುದು. ಮೊದಲನೆಯದಾಗಿ, ಈ ವಿಷಯಗಳು ನಿಮ್ಮ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಿಗೆ ಬಹಳ ಮುಖ್ಯ. ಅವುಗಳಲ್ಲಿ ಹಲವು ವರ್ಗ ಸಮೀಕರಣಗಳು, ರೇಖೀಯ ಸಮೀಕರಣಗಳ ಜೋಡಿ ಸಮೀಕರಣಗಳು, ತ್ರಿಕೋನಮಿತಿ ಮತ್ತು ಸಂಖ್ಯಾಶಾಸ್ತ್ರವು ಮಹತ್ವದ ತೂಕವನ್ನು ಹೊಂದಿವೆ ಮತ್ತು ಅವುಗಳನ್ನು ಬಹಳಷ್ಟು ಬಾರಿ ವಿವರವಾಗಿ ಪರೀಕ್ಷಿಸಲಾಗುತ್ತದೆ. ಆದ್ದರಿಂದ ಇವುಗಳನ್ನು ಕರಗತ ಮಾಡಿಕೊಳ್ಳುವುದು ಆ ಪರೀಕ್ಷೆಗಳಲ್ಲಿ ನಿಮ್ಮ ಯಶಸ್ಸಿಗೆ ನೇರವಾಗಿ ಕೊಡುಗೆ ನೀಡುತ್ತದೆ. ಆದರೆ ಕೇವಲ ಉತ್ತಮ ಅಂಕ ಗಳಿಸುವುದರ ಹೊರತಾಗಿ, ಈ ವರ್ಷ ನೀವು ಅಭಿವೃದ್ಧಿಪಡಿಸಲಿರುವ ಕೌಶಲ್ಯಗಳು, ತಾರ್ಕಿಕ ತರ್ಕ, ವ್ಯವಸ್ಥಿತ ಸಮಸ್ಯೆ ಪರಿಹಾರ ಮತ್ತು ನಿಖರವಾದ ಬೀಜಗಣಿತದಂತಹ ವಿಷಯಗಳು ಮುಖ್ಯವಾಗುತ್ತವೆ. ಬ್ರೇಕ್ ಮ್ಯಾನಿಪ್ಯುಲೇಷನ್ ಅತ್ಯಗತ್ಯ. ಈ ಪರಿಕಲ್ಪನೆಗಳು ವಿಜ್ಞಾನ, ಎಂಜಿನಿಯರಿಂಗ್ ಅಥವಾ ಗಣಿತದಲ್ಲಿ ನೀವು ನಂತರ ಮುಂದುವರಿಸಲು ಆಯ್ಕೆ ಮಾಡುವ ಯಾವುದೇ ಉನ್ನತ ಅಧ್ಯಯನಗಳಿಗೆ ಬಲವಾದ ಅಡಿಪಾಯವನ್ನು ಹಾಕುತ್ತವೆ. ವಿನ್ಯಾಸದ ಬಗ್ಗೆ ನೀವು ಯೋಚಿಸುವಾಗ, ಪರಿಮಾಣಗಳನ್ನು ಲೆಕ್ಕಾಚಾರ ಮಾಡುವುದರಿಂದ ಹಿಡಿದು ಘಟನೆಗಳ ಸಂಭವನೀಯತೆಯನ್ನು ಅರ್ಥಮಾಡಿಕೊಳ್ಳುವವರೆಗೆ ನೈಜ ಪ್ರಪಂಚದ ಸನ್ನಿವೇಶಗಳಿಗೆ ಈ ಗಣಿತ ಸಾಧನಗಳನ್ನು ಅನ್ವಯಿಸಲು ನೀವು ಕಲಿಯುವಿರಿ. ನಿಮ್ಮ ದೈನಂದಿನ ಜೀವನದಲ್ಲಿ ನಾವು ಕೇವಲ ಸರಿಯಾದ ಉತ್ತರವನ್ನು ಪಡೆಯುವುದರ ಮೇಲೆ ಮಾತ್ರ ಗಮನಹರಿಸುವುದಿಲ್ಲ, ಆದರೆ ಆಧಾರವಾಗಿರುವ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ನಿಮ್ಮ ಪರಿಹಾರಗಳನ್ನು ಸ್ಪಷ್ಟವಾಗಿ ಮತ್ತು ತಾರ್ಕಿಕವಾಗಿ ಪ್ರಸ್ತುತಪಡಿಸುವುದರ ಮೇಲೆ ಗಮನಹರಿಸುತ್ತೇವೆ, ವಿಶೇಷವಾಗಿ ಹೆಚ್ಚು ಸವಾಲಿನ ಪುರಾವೆ ಆಧಾರಿತ ಪ್ರಶ್ನೆಗಳಿಗೆ. ಆದ್ದರಿಂದ ತೊಡಗಿಸಿಕೊಳ್ಳಲು, ವಿಮರ್ಶಾತ್ಮಕವಾಗಿ ಯೋಚಿಸಲು ಮತ್ತು ಗಣಿತದ ಶಕ್ತಿಯನ್ನು ನಿಜವಾಗಿಯೂ ಕಂಡುಹಿಡಿಯಲು ಸಿದ್ಧರಾಗಿ. ಪ್ರಾರಂಭಿಸೋಣ. ನಿಮಗಾಗಿ ಈ ಕಲಿಕಾ ವಿಷಯವನ್ನು ಉತ್ತಮಗೊಳಿಸಲು ನಾವು ಯಾವಾಗಲೂ ಶ್ರಮಿಸುತ್ತಿದ್ದೇವೆ. ನಾವು ನಿರಂತರವಾಗಿ ಅದನ್ನು ಸುಧಾರಿಸುತ್ತಿದ್ದೇವೆ. ಆದ್ದರಿಂದ ನೀವು ಎಂದಾದರೂ ಯಾವುದೇ ಸಲಹೆಗಳನ್ನು ಹೊಂದಿದ್ದರೆ, ವಿಷಯಗಳನ್ನು ಹೇಗೆ ಸ್ಪಷ್ಟಪಡಿಸಬಹುದು ಅಥವಾ ಹೆಚ್ಚು ಸಹಾಯಕವಾಗಿಸಬಹುದು ಎಂಬುದರ ಕುರಿತು ಯಾವುದೇ ಆಲೋಚನೆಗಳನ್ನು ಹೊಂದಿದ್ದರೆ, ದಯವಿಟ್ಟು ಅವುಗಳನ್ನು ನಮಗೆ ಕಳುಹಿಸಲು ಮುಕ್ತವಾಗಿರಿ. ನೀವು info@ನಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಒಂದು ರೀತಿಯಲ್ಲಿ, ಕಾಲಾನಂತರದಲ್ಲಿ ನೀವು ವಿಷಯವನ್ನು ಓದಿದಂತೆ, ನಮ್ಮ ವಿವರಣೆಗಳಲ್ಲಿ ಮತ್ತು ಒಟ್ಟಾರೆ ಸ್ಪಷ್ಟತೆಯಲ್ಲಿ ಸುಧಾರಣೆಗಳನ್ನು ಗಮನಿಸಲು ಪ್ರಾರಂಭಿಸಬಹುದು. ಇದು ಸಾಧ್ಯವಾದಷ್ಟು ಉತ್ತಮ ಕಲಿಕೆಯ ಅನುಭವವಾಗುವಂತೆ ಮಾಡಲು ನಾವು ಬದ್ಧರಾಗಿದ್ದೇವೆ ಮತ್ತು ಈ ನಡೆಯುತ್ತಿರುವ ನವೀಕರಣಗಳನ್ನು ಮಾಡುವಾಗ ನಿಮ್ಮ ತಾಳ್ಮೆಗಾಗಿ ನಾವು ನಿಮಗೆ ನಿಜವಾಗಿಯೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸರಿ, ಇವತ್ತು ಶುರು ಮಾಡೋಣ. ಮತ್ತೊಮ್ಮೆ ಸಂಖ್ಯೆಗಳ ವ್ಯವಸ್ಥೆಗಳ ಬಗ್ಗೆ ನೋಡೋಣ ಮತ್ತು ನೈಜ ಸಂಖ್ಯೆಗಳನ್ನು ಸೇರಿಸಲು ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸೋಣ. ನೇ ತರಗತಿಯಲ್ಲಿ ನಿಮಗೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಪರಿಚಯಿಸಲಾಯಿತು. ಈಗ ನೇ ತರಗತಿಯಲ್ಲಿ ನಾವು ನೈಜ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡೋಣ ಮತ್ತು ಅದರಲ್ಲಿ ಒಂದು ಸೇರಿದೆ. ಯೂಕ್ಲಿಡ್ನ ಭಾಗಾಕಾರದ ಲೆಮ್ಮ ಎಂದು ಕರೆಯಲ್ಪಡುವ ನಿಜವಾಗಿಯೂ ಆಕರ್ಷಕ ಸಾಧನ. ಈ ಲೆಮ್ಮ ಕೇವಲ ಕೆಲವು ಅಮೂರ್ತ ಸೈದ್ಧಾಂತಿಕ ಕಲ್ಪನೆಯಲ್ಲ. ಇದು ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳ ಗರಿಷ್ಠ ಸಾಮಾನ್ಯ ಅಪವರ್ತನ ಅಥವಾ ಸಬ್ ಅನ್ನು ಅರ್ಥಮಾಡಿಕೊಳ್ಳಲು ಮತ್ತು ಲೆಕ್ಕಾಚಾರ ಮಾಡಲು ನಿಜವಾಗಿಯೂ ವ್ಯವಸ್ಥಿತ ಮಾರ್ಗವನ್ನು ನೀಡುತ್ತದೆ. ನಾವು ಅಂಕಗಣಿತದ ಮೂಲಭೂತ ಪ್ರಮೇಯವನ್ನು ಸಹ ಅನ್ವೇಷಿಸಲು ಸ್ವಲ್ಪ ಸಮಯವನ್ನು ಕಳೆಯುತ್ತೇವೆ. ಇದು ಹೊಂದಿದೆ ಸಂಖ್ಯೆಗಳ ಸಬ್ ಮತ್ತು ತೊಲೆಯನ್ನು ಒಟ್ಟಿಗೆ ಜೋಡಿಸುವ ಒಂದು ಅತ್ಯಂತ ಸೊಗಸಾದ ಮಾರ್ಗ. ಈಗ ಈ ಸಂಪೂರ್ಣ ಘಟಕವು ಸಂಖ್ಯೆ ಸಿದ್ಧಾಂತವನ್ನು ಅರ್ಥಮಾಡಿಕೊಳ್ಳಲು ಅಡಿಪಾಯವನ್ನು ನಿರ್ಮಿಸುತ್ತದೆ
ಮತ್ತು ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲಾ ಪರಿಕಲ್ಪನಾ ಅಂಶಗಳಿಗೆ ಹೆಚ್ಚಿನ ಗಮನ ಕೊಡಿ ಮತ್ತು ಆ ಸಮಸ್ಯೆ ಪರಿಹರಿಸುವ ತಂತ್ರಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ. ಸರಿ, ಹಾಗಾದರೆ ಮೂಲ ಸಂಖ್ಯೆಗಳಿಂದ ಮುಂದೆ ಸಾಗುತ್ತಾ ನಾವು ಬಹುಪದೋಕ್ತಿಗಳ ಬಗ್ಗೆ ಮಾತನಾಡಲಿದ್ದೇವೆ. ನೀವು ಈಗಾಗಲೇ 9ನೇ ತರಗತಿಯಲ್ಲಿ ರೇಖೀಯ ಮತ್ತು ವರ್ಗೀಯ ಬಹುಪದೋಕ್ತಿಗಳ ಸೊನ್ನೆಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಒಳಗೊಂಡಂತೆ ಬಹುಪದೋಕ್ತಿಗಳ ಮೂಲಭೂತ ಅಂಶಗಳನ್ನು ಕಲಿತಿದ್ದೀರಿ. ಈಗ 10ನೇ ತರಗತಿಯಲ್ಲಿ ನಾವು ನಿರ್ದಿಷ್ಟವಾಗಿ ವರ್ಗೀಯದ ಮೇಲೆ ಗಮನ ಹರಿಸುತ್ತೇವೆ. ವರ್ಗೀಯ ಬಹುಪದೋಕ್ತಿಗಳು ಮತ್ತು ಅವುಗಳ ಗ್ರಾಫ್ಗಳು ಹೇಗಿರುತ್ತವೆ? ವರ್ಗೀಯ ಬಹುಪದೋಕ್ತಿಯ ಸೊನ್ನೆಗಳು ಮತ್ತು ಅದರ ಸಹಗುಣಕಗಳ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳುವುದು ನಿಜವಾಗಿಯೂ ಮುಖ್ಯ. ವರ್ಗೀಯ ಬಹುಪದೋಕ್ತಿಯ ಗ್ರಾಫ್ ಅನ್ನು ನಾವು ಅನ್ವೇಷಿಸುತ್ತೇವೆ. ಇದನ್ನು ದೃಷ್ಟಿಗೋಚರವಾಗಿ ಪರವಲಯ ಎಂದು ಕರೆಯಲಾಗುತ್ತದೆ. ಈ ಸೊನ್ನೆಗಳನ್ನು ನಮಗೆ ತೋರಿಸುತ್ತದೆ. ವಿಷಯಗಳನ್ನು ನೋಡುವ ಈ ಚಿತ್ರಾತ್ಮಕ ವಿಧಾನವು ಕೇವಲ ಒಂದು ಅಮೂರ್ತ ಕಲ್ಪನೆಯಲ್ಲ. ಇದು ಮೂಲಗಳು ಹೇಗಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ನಿಜವಾಗಿಯೂ ಪ್ರಬಲವಾದ ದೃಶ್ಯ ಸಾಧನವನ್ನು ನೀಡುತ್ತದೆ ಮತ್ತು ನಾವು ನಂತರ ವರ್ಗ ಸಮೀಕರಣಗಳನ್ನು ಅಧ್ಯಯನ ಮಾಡುವಾಗ ಅದು ನಂಬಲಾಗದಷ್ಟು ಉಪಯುಕ್ತವಾಗಿರುತ್ತದೆ. ಸರಿ, ಹಾಗಾದರೆ ನಮ್ಮ ಮುಂದಿನ ಪ್ರಮುಖ ಪರಿಕಲ್ಪನೆಯೆಂದರೆ ರೇಖಾತ್ಮಕ ಸಮೀಕರಣಗಳು. ಈಗ ನೀವು ಖಂಡಿತವಾಗಿಯೂ ಇವುಗಳನ್ನು ಈ ಹಿಂದೆ ಎದುರಿಸಿದ್ದೀರಿ. ಬಹುಶಃ ಕೇವಲ ಒಂದು ತಿಳಿದಿಲ್ಲದ ವೇರಿಯೇಬಲ್ನೊಂದಿಗೆ ಏಕ ಸಮೀಕರಣಗಳಾಗಿ. ಆದರೆ ಇಲ್ಲಿ 10ನೇ ತರಗತಿಯಲ್ಲಿ ನಾವು ವಿಷಯಗಳನ್ನು ಒಂದು ಹೆಜ್ಜೆ ಮುಂದೆ ತೆಗೆದುಕೊಂಡು ಹೋಗಲಿದ್ದೇವೆ. ನಾವು ಎರಡು ವೇರಿಯೇಬಲ್ಗಳಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಡಿಸ್ಕ್ರಿಪ್ಷನ್: ದ ಟ್ರಾನ್ಸ್ಲೇಷನ್ ಆಫ್ ದ ಸೋರ್ಸ್ ಸೆಂಟೆನ್ಸ್ ಅಸ್ಯೂಮಿಂಗ್ ದ ಸಬ್ಜೆಕ್ಟ್ ಇಸ್ ಫೀಮೇಲ್. ಟೈಟಲ್: ಫೀಮೇಲ್ ಟೈಪ್ ಸ್ಟ್ರಿಂಗ್. ಕಾಂಟೆಂಟ್: ಅಸ್ಥಿರಗಳು. ನೀವು ಎರಡು ವಿಭಿನ್ನ ಅಪರಿಚಿತ ಪ್ರಮಾಣಗಳನ್ನು ಹೊಂದಿರುವ ನೈಜ ಜೀವನದ ಸನ್ನಿವೇಶಗಳ ಬಗ್ಗೆ ಯೋಚಿಸಿ ಮತ್ತು ಆ ಪ್ರಮಾಣಗಳನ್ನು ಸಂಪರ್ಕಿಸುವ ಎರಡು ಪ್ರತ್ಯೇಕ ಪರಿಸ್ಥಿತಿಗಳು ಅಥವಾ ಮಾಹಿತಿಯ ತುಣುಕುಗಳು ಸಹ ಇರಬಹುದು. ಈ ರೀತಿಯ ಸಮೀಕರಣಗಳನ್ನು ಈ ಜೋಡಿ ಸಮೀಕರಣಗಳನ್ನು ಪರಿಹರಿಸಲು ನಂಬಲಾಗದಷ್ಟು ಉಪಯುಕ್ತವಾಗುವುದು ನಿಖರವಾಗಿ ಅಲ್ಲಿಯೇ. ನಾವು ಹಲವಾರು ವಿಭಿನ್ನ ವಿಧಾನಗಳನ್ನು ಪರಿಶೀಲಿಸಲಿದ್ದೇವೆ. ನಾವು ಚಿತ್ರಾತ್ಮಕ ವಿಧಾನ, ಆದೇಶ ತೆಗೆದುಹಾಕುವುದು ಮತ್ತು ಅಡ್ಡ ಗುಣಾಕಾರ ವಿಧಾನವನ್ನು ಸಹ ಒಳಗೊಳ್ಳುತ್ತೇವೆ. ಈ ಪ್ರತಿಯೊಂದು ವಿಧಾನಗಳು ತಮ್ಮದೇ ಆದ ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಹೊಂದಿವೆ ಮತ್ತು ಪ್ರತಿ ವಿಧಾನವನ್ನು ಯಾವಾಗ ಮತ್ತು ಹೇಗೆ ಪರಿಣಾಮಕಾರಿಯಾಗಿ ಅನ್ವಯಿಸಬೇಕು ಎಂಬುದನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾಗಿದೆ. ಖಂಡಿತವಾಗಿಯೂ ಯಶಸ್ಸಿಗೆ ನಿರ್ಣಾಯಕ. ಈ ಇಡೀ ವಿಷಯವು ನಿಜವಾಗಿಯೂ ವ್ಯಾಪಕವಾದ ನೈಜ ಪ್ರಪಂಚದ ಸಮಸ್ಯೆಗಳನ್ನು ಪರಿಹರಿಸಲು ಮೂಲಭೂತ ಆಧಾರವನ್ನು ರೂಪಿಸುತ್ತದೆ. ಇದು ನಿಮಗೆ ಕೆಲವು ಬಲವಾದ ಬೀಜಗಣಿತ ಕುಶಲತೆಯ ಕೌಶಲ್ಯಗಳನ್ನು ಸಹ ಹೊಂದಿರಬೇಕಾಗುತ್ತದೆ. ಆದ್ದರಿಂದ ನಿಯಮಿತ ಮತ್ತು ಸ್ಥಿರವಾದ ಅಭ್ಯಾಸವು ಇಲ್ಲಿ ಸಂಪೂರ್ಣವಾಗಿ ಅವಶ್ಯಕ. ಸರಿ, ಎಲ್ಲರೂ ತ್ರಿಕೋನಗಳ ಬಗ್ಗೆ ಮಾತನಾಡೋಣ. ಅವು ಜ್ಯಾಮಿತಿಯ ಮೂಲಭೂತ ಭಾಗ ಮತ್ತು ನೀವು 9ನೇ ತರಗತಿಯಲ್ಲಿ ಕಲಿತದ್ದನ್ನು ನಾವು ನೇರವಾಗಿ ಮುಂದುವರಿಸುತ್ತೇವೆ. ಆಗ ನೀವು ಸರ್ವಸಮತೆಯ ಬಗ್ಗೆ ಕಲಿತಿದ್ದು ನೆನಪಿದೆಯಲ್ಲ? ಸರಿ, ಈ ವರ್ಷ ನಾವು ತ್ರಿಕೋನಗಳ ಹೋಲಿಕೆ ಎಂದು ಕರೆಯಲ್ಪಡುವ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿದ್ದೇವೆ. ಈಗ ಹೋಲಿಕೆ. ಸಮಾನತೆ ಎಂದರೆ ಮೂಲಭೂತವಾಗಿ ನಾವು ಒಂದೇ ಆಕಾರವನ್ನು ಹೊಂದಿರುವ ತ್ರಿಕೋನಗಳನ್ನು ನೋಡುತ್ತಿದ್ದೇವೆ, ಆದರೆ ಅವು ವಿಭಿನ್ನ ಗಾತ್ರಗಳನ್ನು ಹೊಂದಿರಬಹುದು. ಇದನ್ನು ಒಂದು ಛಾಯಾಚಿತ್ರದಂತೆ ಯೋಚಿಸಿ. ನೀವು ಒಂದು ಸಣ್ಣ ಆವೃತ್ತಿ ಮತ್ತು ಒಂದು ದೊಡ್ಡ ಆವೃತ್ತಿಯನ್ನು ಹೊಂದಬಹುದು, ಆದರೆ ಅದು ಇನ್ನೂ ಅದೇ ಚಿತ್ರವಾಗಿರುತ್ತದೆ. ಜ್ಯಾಮಿತೀಯವಾಗಿ ವಿಷಯಗಳು ಹೇಗೆ ಹೆಚ್ಚಾಗುತ್ತವೆ ಅಥವಾ ಕಡಿಮೆಯಾಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ಕಲ್ಪನೆ ನಿಜವಾಗಿಯೂ ಮುಖ್ಯವಾಗಿದೆ. ನಾವು ಇದನ್ನು ಅನ್ವೇಷಿಸುತ್ತೇವೆ. ಎರಡು ತ್ರಿಕೋನಗಳು ಸಮರೂಪವಾಗಿವೆ ಎಂದು ಸಾಬೀತುಪಡಿಸಲು ವಿವಿಧ ಮಾರ್ಗಗಳಿವೆ. ಕೋನ, ಬಾಹು ಮತ್ತು ಬಾಹು ರೀತಿಯ ಮಾನದಂಡಗಳನ್ನು ನೀವು ಕಲಿಯುವಿರಿ ಮತ್ತು ನಾವು ಪ್ರಸಿದ್ಧ ಪೈಥಾಗರಸ್ ಪ್ರಮೇಯವನ್ನು ಸಹ ಮರುಪರಿಶೀಲಿಸಲಿದ್ದೇವೆ. ಆದರೆ ಈ ಬಾರಿ ನಾವು ಮೂಲಭೂತ ಅಂಶಗಳನ್ನು ಮೀರಿ ಹೋಗುತ್ತಿದ್ದೇವೆ. ನೀವು ಅದನ್ನು ಹೇಗೆ ಬಳಸಬಹುದು ಎಂಬುದನ್ನು ಅನ್ವೇಷಿಸುವ ಕೆಲವು ನಿಜವಾಗಿಯೂ ಮುಂದುವರಿದ ಅನ್ವಯಿಕೆಗಳನ್ನು ನಾವು ನೋಡುತ್ತೇವೆ. ಇತರ ಜ್ಯಾಮಿತೀಯ ಗುಣಲಕ್ಷಣಗಳನ್ನು ಮತ್ತು ಲಂಬಕೋನ ತ್ರಿಕೋನಗಳನ್ನು ಒಳಗೊಂಡಿರುವ ಸಾಕಷ್ಟು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಿ. ಈ ಘಟಕಕ್ಕೆ ಒಂದು ಹೆಡ್ಸ್ ಅಪ್. ಸಾಕಷ್ಟು ಪ್ರಮಾಣದ ಪುರಾವೆ ಆಧಾರಿತ ಪ್ರಶ್ನೆಗಳಿರುತ್ತವೆ. ಆದ್ದರಿಂದ ವ್ಯವಸ್ಥಿತ ಮತ್ತು ಸ್ಪಷ್ಟ ಬರವಣಿಗೆ ಅಭ್ಯಾಸದ ಅಭ್ಯಾಸವನ್ನು ಪಡೆಯುವುದು ನಿಮ್ಮ ಯಶಸ್ಸಿಗೆ ನಿಜವಾಗಿಯೂ ಮುಖ್ಯವಾಗುತ್ತದೆ. ಸರಿ. ಅದರಿಂದ ಮುಂದೆ ಸಾಗುತ್ತಾ, ನೇ ತರಗತಿಯಲ್ಲಿ ನಾವು ನೋಡಿದ ಮತ್ತೊಂದು ಪ್ರಮುಖ ಜ್ಯಾಮಿತಿಯ ಕಲ್ಪನೆ ಎಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಮೂಲ 3 ಡೈಮೆನ್ಷನ್ಸ್ನ ಆಕಾರಗಳಿಗೆ ಇವುಗಳನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ನೀವು ಈಗಾಗಲೇ ಕಲಿತಿದ್ದೀರಿ.
ಘನ ಚತುರಸ್ರಗಳು, ಸಿಲಿಂಡರ್ಗಳು, ಕೋನ್ಗಳು, ಗೋಳಗಳು ಮತ್ತು ಅರ್ಧಗೋಳಗಳಂತಹ ವಿಷಯಗಳು. ಈಗ ನೇ ತರಗತಿಯಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ವಿಷಯಗಳನ್ನು ಹೆಚ್ಚಿಸುವುದು, ಏಕೆಂದರೆ ನಾವು ಘನವಸ್ತುಗಳ ಮುಂದುವರಿದ ಸಂಯೋಜನೆಗಳೊಂದಿಗೆ ವ್ಯವಹರಿಸುತ್ತೇವೆ. ಇದರರ್ಥ ನೀವು ಸಮಸ್ಯೆಗಳನ್ನು ಎದುರಿಸಬಹುದು. ಉದಾಹರಣೆಗೆ, ಆಟಿಕೆ ಒಂದು ಗೋಳಾರ್ಧದ ಮೇಲೆ ಕುಳಿತಿರುವ ಕೋನ್ನಂತೆ ಆಕಾರವನ್ನು ಹೊಂದಿರಬಹುದು, ಅಥವಾ ನೀವು ಕೋನಾಕಾರದ ತುದಿಗಳನ್ನು ಹೊಂದಿರುವ ಘನ ಸಿಲಿಂಡರ್ ಅನ್ನು ಹೊಂದಿರಬಹುದು. ಈ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಮುಖ ಅಂಶವೆಂದರೆ ಆ ಸಂಯೋಜಿತ ಘನವನ್ನು ವಿಭಜಿಸುವುದು. ಘನರೂಪದಲ್ಲಿರುವ ಭಾಗಗಳನ್ನು ಅವುಗಳ ಸರಳ ಭಾಗಗಳಾಗಿ ವಿಂಗಡಿಸಿ, ಅವುಗಳ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲವನ್ನು ಲೆಕ್ಕಹಾಕಿ, ನಂತರ ಅವುಗಳನ್ನು ಸರಿಯಾಗಿ ಸಂಯೋಜಿಸಿ. ಆದ್ದರಿಂದ ಈ ಸಂಯೋಜನೆಗಳನ್ನು ದೃಶ್ಯೀಕರಿಸಲು ಸಾಧ್ಯವಾಗುವುದು ಮತ್ತು ಸರಿಯಾದ ಸೂತ್ರಗಳನ್ನು ಬಹಳ ಎಚ್ಚರಿಕೆಯಿಂದ ಅನ್ವಯಿಸುವುದು ಈ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಲು ಬಹಳ ಮುಖ್ಯ. ಸರಿ, ಹಾಗಾದರೆ 9ನೇ ತರಗತಿಯಲ್ಲಿ ನಾವು ಡೇಟಾ ನಿರ್ವಹಣೆಯ ಬಗ್ಗೆ ಕಲಿತದ್ದನ್ನು ಮುಂದುವರಿಸಿಕೊಂಡು, ನಾವು ಈಗ ಸಂಖ್ಯಾಶಾಸ್ತ್ರದ ಹೆಚ್ಚು ಔಪಚಾರಿಕ ಅಧ್ಯಯನಕ್ಕೆ ಹೋಗುತ್ತಿದ್ದೇವೆ. ಗುಂಪು ಮಾಡದ ಡೇಟಾವನ್ನು ನಾವು ವ್ಯವಹರಿಸುವಾಗ ಸರಾಸರಿ, ಮಧ್ಯಂಕ ಮತ್ತು ಬಹುಳಕವನ್ನು ಕಂಡುಹಿಡಿಯುವುದು ನಿಮಗೆ ಈಗಾಗಲೇ ತಿಳಿದಿದೆ. ಈಗ 10ನೇ ತರಗತಿಯಲ್ಲಿ ನಾವು ಅದೇ ಆಲೋಚನೆಗಳನ್ನು ತೆಗೆದುಕೊಂಡು ಅವುಗಳನ್ನು ಹೊಸ ವಿಷಯಕ್ಕೆ ವಿಸ್ತರಿಸಲಿದ್ದೇವೆ: ಗುಂಪು ಮಾಡಿದ ಡೇಟಾ. ದತ್ತಾಂಶ. ಇದರರ್ಥ ನಾವು ಆವರ್ತನ ವಿತರಣೆಗಳನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಬೇಕು. ತದನಂತರ ನಮ್ಮ ದತ್ತಾಂಶವನ್ನು ವರ್ಗ ಮಧ್ಯಂತರಗಳಲ್ಲಿ ಪ್ರಸ್ತುತಪಡಿಸಿದಾಗ ಸರಾಸರಿ, ಮಧ್ಯಂಕ ಮತ್ತು ಬಹುಳಕವನ್ನು ಲೆಕ್ಕಾಚಾರ ಮಾಡಲು ವಿವಿಧ ವಿಧಾನಗಳನ್ನು ನಾವು ಅನ್ವೇಷಿಸುತ್ತೇವೆ. ನಿರ್ದಿಷ್ಟವಾಗಿ ಸರಾಸರಿಯನ್ನು ಕಂಡುಹಿಡಿಯಲು ನಾವು ಕೆಲವು ವಿಭಿನ್ನ ತಂತ್ರಗಳನ್ನು ಕಲಿಯುತ್ತೇವೆ. ಇವುಗಳಲ್ಲಿ ನೇರ ವಿಧಾನ, ಊಹಿಸಿದ ಸರಾಸರಿ ವಿಧಾನ ಮತ್ತು ಹಂತದ ವಿಚಲನ ಸೇರಿವೆ. ಏಷ್ಯನ್ ವಿಧಾನ. ಈ ವಿಧಾನಗಳನ್ನು ಕರಗತ ಮಾಡಿಕೊಳ್ಳುವುದು, ಜೊತೆಗೆ ಮಧ್ಯಂಕವನ್ನು ಕಂಡುಹಿಡಿಯಲು ಹೇಗೆ ಸೆಳೆಯುವುದು ಅಥವಾ ನೀಡುವುದು ಎಂದು ಕಲಿಯುವುದು, ದೊಡ್ಡ ಡೇಟಾ ಸೆಟ್ಗಳನ್ನು ಪರಿಣಾಮಕಾರಿಯಾಗಿ ವಿಶ್ಲೇಷಿಸಲು ನಿಮಗೆ ನಿಜವಾಗಿಯೂ ಸಹಾಯ ಮಾಡುತ್ತದೆ. ಈ ವಿಷಯ ನಾನು ನಿಮಗೆ ಹೇಳಲೇಬೇಕು, ಸಾಮಾನ್ಯವಾಗಿ ಬಹಳ ಸ್ಕೋರಿಂಗ್ ಆಗಿದೆ. ಉತ್ತಮ ಅಂಕಗಳನ್ನು ಗಳಿಸಲು ಇದು ಉತ್ತಮ ಅವಕಾಶ, ವಿಶೇಷವಾಗಿ ನೀವು ಸೂತ್ರಗಳನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡರೆ ಮತ್ತು ಎಲ್ಲಾ ಹಂತಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿದರೆ. ಸರಿ ಎಲ್ಲರೂ, ಇವತ್ತು ನಾವು ಒಂದು ಹೊಸ ವಿಷಯಕ್ಕೆ ಹೋಗೋಣ, ಅದುವೇ ವರ್ಗ ಸಮೀಕರಣಗಳು. ನೀವು ಖಂಡಿತವಾಗಿಯೂ ಈ ಹಿಂದೆ ವರ್ಗ ಬಹುಪದೋಕ್ತಿಗಳನ್ನು ಎದುರಿಸಿದ್ದೀರಿ, ಸರಿ ತಾನೆ? ಆದರೆ ಈ ಅಧ್ಯಾಯದಲ್ಲಿ ನಾವು ಏನು ಮಾಡಲಿದ್ದೇವೆಂದರೆ, x² + bx ಗೆ ಸಮನಾಗಿದೆ 0 ಆಗಿರುವ ಸಮೀಕರಣಗಳಿಗೆ ನಿಖರವಾದ ಪರಿಹಾರಗಳನ್ನು ಕಂಡುಹಿಡಿಯುವುದರ ಮೇಲೆ ಗಮನ ಹರಿಸುತ್ತೇವೆ. ನಾವು ಪರಿಶೀಲಿಸಲಿದ್ದೇವೆ: ಈ ರೀತಿಯ ಸಮೀಕರಣಗಳನ್ನು ಬಿಡಿಸಲು ಎರಡು ಮುಖ್ಯ ಮಾರ್ಗಗಳಿವೆ. ಮೊದಲನೆಯದಾಗಿ, ನಾವು ಅಪವರ್ತನೀಕರಣ ಎಂದು ಕರೆಯಲ್ಪಡುವ ವಿಷಯವನ್ನು ನೋಡೋಣ. ಇಲ್ಲಿ ನೀವು ಮೂಲಭೂತವಾಗಿ ಆ ವರ್ಗೀಯ ಅಭಿವ್ಯಕ್ತಿಯನ್ನು ಸರಳ ರೇಖೀಯ ಅಪವರ್ತನಗಳಾಗಿ ವಿಭಜಿಸುತ್ತೀರಿ. ಮತ್ತು ನಂತರ ನಮ್ಮ ಎರಡನೇ ವಿಧಾನ, ಇದು ನಂಬಲಾಗದಷ್ಟು ಶಕ್ತಿಯುತ ಮತ್ತು ಬಹುಮುಖವಾಗಿದೆ, ಅದು ವರ್ಗೀಯ ಸೂತ್ರ. ಈ ಸೂತ್ರವು ನಮಗೆ ಮೂಲಗಳನ್ನು ಕಂಡುಹಿಡಿಯಲು ನೇರ ಮಾರ್ಗವನ್ನು ನೀಡುತ್ತದೆ. ಅಥವಾ ಪರಿಹಾರಗಳು, ಅವುಗಳನ್ನು ಸುಲಭವಾಗಿ ಅಪವರ್ತನ ಮಾಡಬಹುದೇ ಎಂಬುದನ್ನು ಲೆಕ್ಕಿಸದೆ. ಅಲ್ಲದೆ ಈ ಅಧ್ಯಾಯದ ನಿಜವಾಗಿಯೂ ಪ್ರಮುಖ ಭಾಗವೆಂದರೆ ಈ ಮೂಲಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವುದು. ಮೂಲಗಳು ನಿಜ ಮತ್ತು ವಿಭಿನ್ನವಾಗಿದೆಯೇ, ನಿಜ ಮತ್ತು ಒಂದೇ ಆಗಿವೆಯೇ, ಅಥವಾ ಯಾವುದೇ ನಿಜವಾದ ಮೂಲಗಳಿಲ್ಲವೇ ಎಂದು ನಾವು ಹೇಗೆ ಹೇಳುವುದು ಎಂದು ಕಲಿಯುತ್ತೇವೆ. ಈ ತಿಳುವಳಿಕೆಯು ತಾರತಮ್ಯ ಎಂದು ಕರೆಯಲ್ಪಡುವ ವಿಷಯದಿಂದ ಬರುತ್ತದೆ, ಮತ್ತು ಇದು ನಿರ್ಣಾಯಕ ಪರಿಕಲ್ಪನೆಯಾಗಿದೆ. ಸರಿ ತರಗತಿಯೇ, ಇಂದು ನಾವು ಮತ್ತೊಂದು ಆಸಕ್ತಿದಾಯಕ ವಿಷಯಕ್ಕೆ ಹೋಗೋಣ, ಅದು ಅಂಕಗಣಿತದ ಪ್ರಗತಿಗಳು. ಇದನ್ನು ನಿಮಗೆ ದೃಶ್ಯೀಕರಿಸಲು ಸಹಾಯ ಮಾಡಲು ನೀವು ಇದನ್ನು ಸಾಮಾನ್ಯವಾಗಿ ಒಬ್ ಎಂದು ಸಂಕ್ಷಿಪ್ತಗೊಳಿಸಿರುವುದನ್ನು ನೋಡುತ್ತೀರಿ. ಯಾವುದೇ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಪಕ್ಕದಲ್ಲಿಯೇ ಇದ್ದರೆ, ಆ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಯಾವಾಗಲೂ ಒಂದೇ ಆಗಿರುವ ಸಂಖ್ಯೆಗಳ ಪಟ್ಟಿಯನ್ನು ಕಲ್ಪಿಸಿಕೊಳ್ಳಿ. 2 ರಂತಹ ಅನುಕ್ರಮದ ಬಗ್ಗೆ ಯೋಚಿಸಿ. 4, 6, 8 ಅಲ್ಲಿ ವ್ಯತ್ಯಾಸವು ಯಾವಾಗಲೂ 2 ಆಗಿರುವುದು ನಿಮಗೆ ಕಾಣಿಸುತ್ತಿದೆಯೇ? ಅದು ಸ್ಥಿರವಾದ ನಿರಂತರ ವ್ಯತ್ಯಾಸ. ಅದನ್ನು ನಾವು ಸಾಮಾನ್ಯ ವ್ಯತ್ಯಾಸ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ವಿಭಾಗದಲ್ಲಿ ನೀವು 1 ಅನ್ನು ನೋಡಿದಾಗ ಅಂಕಗಣಿತದ ಪ್ರಗತಿಯನ್ನು ಹೇಗೆ ಗುರುತಿಸುವುದು ಎಂದು ನಾವು ಕಲಿಯುತ್ತೇವೆ. ಒಬ್ಯಲ್ಲಿ ಯಾವುದೇ ನಿರ್ದಿಷ್ಟ ಪದವನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ಸಹ ನಾವು ಕಂಡುಕೊಳ್ಳುತ್ತೇವೆ. ನೇ ಪದ ಅಥವಾ ನೇ ಪದದಂತೆ ಎಲ್ಲವನ್ನೂ ಪಟ್ಟಿ ಮಾಡದೆ ಮತ್ತು ಒಬ್ಬಿಯ ಮೊದಲನ ಪದಗಳ ಮೊತ್ತವನ್ನು ಲೆಕ್ಕಾಚಾರ ಮಾಡಲು ನಾವು ತ್ವರಿತ ಮಾರ್ಗವನ್ನು ಕಲಿಯುತ್ತೇವೆ. ಈಗ ಇದು ಏಕೆ ಮುಖ್ಯ? ಏಕೆಂದರೆ ಈ ಪರಿಕಲ್ಪನೆಯು ಅನೇಕ ನೈಜ ಪ್ರಪಂಚದ ಸಂದರ್ಭಗಳಲ್ಲಿ ನಂಬಲಾಗದಷ್ಟು ಉಪಯುಕ್ತವಾಗಿದೆ. ಹಣಕಾಸು ಲೆಕ್ಕಾಚಾರಗಳಿಂದ ಎಲ್ಲವೂ. ದತ್ತಾಂಶದಲ್ಲಿನ ಮಾದರಿಗಳನ್ನು ಗುರುತಿಸಲು ಲೆಕ್ಕಾಚಾರಗಳು.
ಅಂಕಗಣಿತದ ಪ್ರಗತಿಗಳ ಬಗ್ಗೆ ನಿಜವಾಗಿಯೂ ಅದ್ಭುತವಾದ ವಿಷಯವೆಂದರೆ ಅವು ಎಷ್ಟು ಸರಳ ಮತ್ತು ಊಹಿಸಬಹುದಾದವು. ಇದು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಲು ಅದ್ಭುತವಾದ ಅಧ್ಯಾಯವಾಗಿದೆ. ವಿಶೇಷವಾಗಿ ನೀವು ಮೂಲ ಸೂತ್ರಗಳನ್ನು ಮತ್ತು ಅವುಗಳನ್ನು ಸಮಸ್ಯೆ ಪರಿಹರಿಸುವ ಪ್ರಶ್ನೆಗಳಿಗೆ ಹೇಗೆ ಅನ್ವಯಿಸುವುದು ಎಂಬುದರ ಬಗ್ಗೆ ಗಟ್ಟಿಯಾದ ಹಿಡಿತವನ್ನು ಪಡೆದರೆ. ಸರಿ ಎಲ್ಲರೂ, ಇಂದು ಗಣಿತದ ನಿಜವಾಗಿಯೂ ಉತ್ತೇಜಕ ಹೊಸ ಶಾಖೆಗೆ ಧುಮುಕೋಣ. ತ್ರಿಕೋನಮಿತಿ. ತ್ರಿಕೋನಗಳ ಒಳಗಿನ ಕೋನಗಳನ್ನು ಅವುಗಳ ಬಾಹುಗಳ ಉದ್ದಗಳೊಂದಿಗೆ ಹೇಗೆ ಸಂಪರ್ಕಿಸುವುದು ಎಂದು ನಾವು ಇಲ್ಲಿ ಕಲಿಯುತ್ತೇವೆ. ಈಗ ತ್ರಿಕೋನಮಿತಿಯು ಸ್ವಲ್ಪ ಕಷ್ಟಕರವೆಂದು ನಿಮ್ಮಲ್ಲಿ ಕೆಲವರು ಕೇಳಿರಬಹುದು ಎಂದು ನನಗೆ ತಿಳಿದಿದೆ. ಆದರೆ ನನ್ನನ್ನು ನಂಬಿ, ಇದು ನಂಬಲಾಗದಷ್ಟು ಮೂಲಭೂತ ಕಲ್ಪನೆಗಳನ್ನು ಅರ್ಥಮಾಡಿಕೊಂಡ ನಂತರ ಇದು ಪ್ರಬಲ ಸಾಧನ. ನಾವು ತ್ರಿಕೋನಮಿತಿಯ ಅನುಪಾತಗಳು ಎಂದು ಕರೆಯುವುದನ್ನು ಅನ್ವೇಷಿಸುವ ಮೂಲಕ ಪ್ರಾರಂಭಿಸುತ್ತೇವೆ. ಇವು ಸೈನ್, ಕೊಸೈನ್ ಮತ್ತು ಟ್ಯಾಂಜೆಂಟ್ನಂತಹ ನಿರ್ದಿಷ್ಟ ಸಂಬಂಧಗಳಾಗಿವೆ ಮತ್ತು ಅವು ಲಂಬಕೋನ ತ್ರಿಕೋನದೊಳಗಿನ ತೀಕ್ಷ್ಣ ಕೋನಗಳಿಗೆ ಹೇಗೆ ಅನ್ವಯಿಸುತ್ತವೆ ಎಂಬುದರ ಮೇಲೆ ನಾವು ಗಮನ ಹರಿಸುತ್ತೇವೆ. ನಾವು ಅದರ ಬಗ್ಗೆ ಉತ್ತಮ ಹಿಡಿತವನ್ನು ಪಡೆದ ನಂತರ ನಾವು ತ್ರಿಕೋನಮಿತಿಯ ಸೂತ್ರಗಳಿಗೆ ಹೋಗೋಣ. ಇವುಗಳನ್ನು ನಮ್ಮ ತ್ರಿಕೋನಮಿತಿಯ ಅನುಪಾತಗಳನ್ನು ಒಳಗೊಂಡಿರುವ ವಿಶೇಷ ಸಮೀಕರಣಗಳೆಂದು ಭಾವಿಸಿ. ಮತ್ತು ನಿಜವಾಗಿಯೂ ಆಸಕ್ತಿದಾಯಕ ಸಂಗತಿಯೆಂದರೆ ಅವು ನೀವು ಊಹಿಸಬಹುದಾದ ಯಾವುದೇ ಕೋನಕ್ಕೆ ನಿಜವೆಂದು ಸಾಬೀತಾಗುತ್ತದೆ. ಅಂತಿಮವಾಗಿ ನಾವು ಈ ಎಲ್ಲಾ ಪರಿಕಲ್ಪನೆಗಳನ್ನು ತೆಗೆದುಕೊಂಡು ಕೆಲವು ನೈಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಅನ್ವಯಿಸಲಿದ್ದೇವೆ. ಎತ್ತರ ಮತ್ತು ದೂರಗಳಿಗೆ ಸಂಬಂಧಿಸಿದ ಪ್ರಾಯೋಗಿಕ ಸನ್ನಿವೇಶಗಳ ಬಗ್ಗೆ ಮಾತನಾಡುವುದು. ಉದಾಹರಣೆಗೆ, ಗೋಪುರ ಎಷ್ಟು ಎತ್ತರವಿದೆ ಅಥವಾ ಹಡಗು ಎಷ್ಟು ದೂರದಲ್ಲಿದೆ ಎಂಬುದನ್ನು ಕಂಡುಹಿಡಿಯುವುದು. ಕೇವಲ ಏಲಿಯೇಷನ್ ಕೋನಗಳು ಮತ್ತು ಡಿಪ್ರೆಷನ್ ಕೋನಗಳು ಎಂದು ನಾವು ಕರೆಯುವುದನ್ನು ಬಳಸಿಕೊಂಡು, ತ್ರಿಕೋನಮಿತಿಯ ಸ್ವಲ್ಪ ಭಾಗವನ್ನು ಬಳಸಿಕೊಂಡು ನಾವು ಎಷ್ಟು ಕಂಡುಹಿಡಿಯಬಹುದು ಎಂಬುದು ನಿಜಕ್ಕೂ ಅದ್ಭುತವಾಗಿದೆ. ಸರಿ ಎಲ್ಲರೂ, ಇವತ್ತಿನ ನಮ್ಮ ಜ್ಯಾಮಿತಿ ತರಗತಿಯಲ್ಲಿ ನಾವು ವೃತ್ತಗಳನ್ನು ಪರಿಚಯಿಸಲಿದ್ದೇವೆ. ಆದರೆ ನಾವು ಈಗ ಸ್ಪರ್ಶಕ ಪ್ರಮೇಯಗಳು ಎಂದು ಕರೆಯಲ್ಪಡುವ ವಿಷಯದ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ. ನೀವು ಈಗಾಗಲೇ 9ನೇ ತರಗತಿಯಲ್ಲಿ ವೃತ್ತಗಳ ಮೂಲ ಗುಣಲಕ್ಷಣಗಳನ್ನು ಚೆನ್ನಾಗಿ ನೋಡಿದ್ದೀರಿ. ಸರಿ, ಹಾಗಾಗಿ ಇಂದು ನಾವು ವೃತ್ತಗಳ ನಡುವಿನ ವಿಶೇಷ ಸಂಬಂಧದ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಒಂದು ವೃತ್ತ ಮತ್ತು ಒಂದು ರೇಖೆಯ ನಡುವೆ, ಅದು ವೃತ್ತವನ್ನು ಕೇವಲ ಒಂದು ಬಿಂದುವಿನಲ್ಲಿ ಮಾತ್ರ ಸ್ಪರ್ಶಿಸುತ್ತದೆ ಮತ್ತು ನಾವು ಆ ವಿಶೇಷ ರೇಖೆಯನ್ನು ಸ್ಪರ್ಶಕ ಎಂದು ಕರೆಯುತ್ತೇವೆ. ನಾವು ಈ ಸ್ಪರ್ಶಕಗಳ ಬಗ್ಗೆ ಕೆಲವು ಪ್ರಮುಖ ಪ್ರಮೇಯಗಳನ್ನು ಅಧ್ಯಯನ ಮಾಡುತ್ತೇವೆ. ಉದಾಹರಣೆಗೆ, ಒಂದು ಪ್ರಮುಖ ಪ್ರಮೇಯವು ನಿಮಗೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ವೃತ್ತವನ್ನು ಸ್ಪರ್ಶಿಸುವ ಸ್ಪರ್ಶಕವಿದ್ದರೆ, ಆ ಸ್ಪರ್ಶಕವು ರೇಖೆಯು ಯಾವಾಗಲೂ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಮತ್ತು ಅದು ಸ್ಪರ್ಶಿಸುವ ನಿಖರವಾದ ಬಿಂದುವಿಗೆ ಹೋಗುತ್ತದೆ. ಮತ್ತು ವೃತ್ತದ ಹೊರಗಿನ ಒಂದು ಬಿಂದುವಿನಿಂದ ಎರಡು ಸ್ಪರ್ಶಕ ರೇಖೆಗಳನ್ನು ಎಳೆದಾಗ ಏನಾಗುತ್ತದೆ ಎಂಬುದನ್ನು ಸಹ ನಾವು ಅನ್ವೇಷಿಸಲಿದ್ದೇವೆ. ಈಗ ಈ ಪ್ರಮೇಯಗಳು ಬಹಳ ಮುಖ್ಯ. ನೀವು ಎದುರಿಸುವ ಅನೇಕ ಪುರಾವೆ ಆಧಾರಿತ ಪ್ರಶ್ನೆಗಳಿಗೆ ಅವು ನಿಜವಾಗಿಯೂ ಅಡಿಪಾಯವನ್ನು ರೂಪಿಸುತ್ತವೆ. ನಂತರ ಭೇಟಿಯಾಗೋಣ. ಆದ್ದರಿಂದ ಅವರು ಎಲ್ಲಿಂದ ಬಂದಿದ್ದಾರೆಂದು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವುದು, ಅವರ ವ್ಯುತ್ಪತ್ತಿಗಳನ್ನು ಅರ್ಥಮಾಡಿಕೊಳ್ಳುವುದು ಸಂಪೂರ್ಣವಾಗಿ ನಿರ್ಣಾಯಕ. ಸರಿ ಎಲ್ಲರೂ, ಸಂಭವನೀಯತೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋಣ. ಇದು ಗಣಿತದ ನಿಜವಾಗಿಯೂ ಆಕರ್ಷಕ ಕ್ಷೇತ್ರವಾಗಿದೆ. ಏನಾದರೂ ಸಂಭವಿಸುವ ಸಾಧ್ಯತೆ ಎಷ್ಟು ಎಂದು ಕಂಡುಹಿಡಿಯುವುದು ಇದರ ಉದ್ದೇಶ. ಈಗ ನೇ ತರಗತಿಯಲ್ಲಿ ನಾವು ಶಾಸ್ತ್ರೀಯ ಸಂಭವನೀಯತೆಯ ವಿಧಾನ ಎಂದು ಕರೆಯುವುದರ ಮೇಲೆ ಗಮನ ಹರಿಸುತ್ತೇವೆ. ಇದರರ್ಥ ನಾವು ಅನುಕೂಲಕರ ಫಲಿತಾಂಶಗಳ ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನು ಎಲ್ಲ ಸಂಭವನೀಯ ಫಲಿತಾಂಶಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸುವ ಮೂಲಕ ಸಂಭವನೀಯತೆಯನ್ನು ಲೆಕ್ಕ ಹಾಕುತ್ತೇವೆ. ಮತ್ತು ಇದರ ಒಂದು ಪ್ರಮುಖ ಭಾಗವೆಂದರೆ ಆ ಎಲ್ಲ ಫಲಿತಾಂಶಗಳು ಸಮಾನ ಅವಕಾಶವನ್ನು ಹೊಂದಿವೆ ಎಂದು ನಾವು ಭಾವಿಸುತ್ತೇವೆ. ಸಂಭವಿಸುವ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ನಾಣ್ಯಗಳನ್ನು ಟಾಸ್ ಮಾಡುವುದು, ದಾಳ ಉರುಳಿಸುವುದು, ಕಾರ್ಡ್ಗಳನ್ನು ಎಳೆಯುವುದು ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಎದುರಿಸಬಹುದಾದ ಕೆಲವು ಸಂದರ್ಭಗಳಂತಹ ವಿವಿಧ ಉದಾಹರಣೆಗಳನ್ನು ನೋಡುತ್ತೇವೆ. ಅಸಾಧ್ಯ ಘಟನೆಗಳಂತಹ ಪರಿಕಲ್ಪನೆಗಳ ಬಗ್ಗೆ ನಮಗೆ ಉತ್ತಮ ತಿಳುವಳಿಕೆ ಇರುವುದು ನಿಜವಾಗಿಯೂ ಮುಖ್ಯ. ಘಟನೆಗಳನ್ನು ಮತ್ತು ಘಟನೆಯ ಪೂರಕದ ಕಲ್ಪನೆಯನ್ನು ತೋರಿಸಿ. ಒಟ್ಟಾರೆಯಾಗಿ ಈ ಅಧ್ಯಾಯವು ಸಾಕಷ್ಟು ನೇರವಾಗಿರಲು ಒಲವು ತೋರುತ್ತದೆ ಮತ್ತು ನೀವು ಸಂಭವಿಸಬಹುದಾದ ಎಲ್ಲ ವಿಷಯಗಳನ್ನು ಎಚ್ಚರಿಕೆಯಿಂದ ಗುರುತಿಸಲು ಸಮಯ ತೆಗೆದುಕೊಂಡರೆ ಮತ್ತು ನಂತರ ನಿರ್ದಿಷ್ಟವಾಗಿ ಪ್ರತಿ ಪ್ರಶ್ನೆಗೆ ಅನುಕೂಲಕರ ಫಲಿತಾಂಶಗಳು ಯಾವುವು ಎಂಬುದನ್ನು ಗುರುತಿಸಿದರೆ ಉತ್ತಮ ಅಂಕಗಳನ್ನು ಗಳಿಸಲು ಇದು ಉತ್ತಮ ಅವಕಾಶವಾಗಬಹುದು. ಈಗ ನಾವು ನಿಜವಾಗಿಯೂ ಬಹಳ ಮುಖ್ಯವಾದ ವಿಷಯದ ಮೇಲೆ ಗಮನ ಹರಿಸಲು ಬಯಸುತ್ತೇನೆ. ಮಂಡಳಿಯು ಪರೀಕ್ಷಿಸಲು ತುಂಬಾ ಇಷ್ಟಪಡುವ ವಿಷಯ, ತ್ರಿಕೋನಮಿತಿಯ ಸೂತ್ರಗಳು. ನಾವು ಈಗಾಗಲೇ ತ್ರಿಕೋನಮಿತಿಯನ್ನು ಪರಿಚಯಿಸಿದ್ದೇವೆ, ಆದರೆ ಈ ಸೂತ್ರಗಳ ಭಾಗವು ನೀವು ವಿಷಯಗಳನ್ನು ಸಾಬೀತುಪಡಿಸಲು ಕೇಳಲಾಗುವ ಪ್ರಶ್ನೆಗಳಲ್ಲಿ ಹೆಚ್ಚಾಗಿ ಬರುತ್ತದೆ. ಈ ಪುರಾವೆ ಆಧಾರಿತ ಪ್ರಶ್ನೆಗಳೆಂದರೆ ನಿಮ್ಮಲ್ಲಿ
ನೀವು ಒಂದು ತ್ರಿಕೋನಮಿತಿಯ ಅಭಿವ್ಯಕ್ತಿಯು ಇನ್ನೊಂದಕ್ಕೆ ಸಮಾನವಾಗಿದೆ ಎಂದು ತೋರಿಸಬೇಕು. ನಾವು ಕಲಿತ ಮೂಲಭೂತ ಸೂತ್ರಗಳನ್ನು ಬಳಸಿಕೊಂಡು ಇದನ್ನು ಮಾಡುತ್ತೀರಿ. ಉದಾಹರಣೆಗೆ ಸಿನ್ ಸ್ಕ್ವೇರ್ಡ್ ಪ್ಲಸ್ ಕೊಸಿನ್ ಸ್ಕ್ವೇರ್ಡ್ ಸಮನಾಗಿ 1 ಮತ್ತು ಬೀಜಗಣಿತದ ಅಭಿವ್ಯಕ್ತಿಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವ ಮೂಲಕವೂ ಈ ಪುರಾವೆಗಳನ್ನು ನಿಜವಾಗಿಯೂ ಕರಗತ ಮಾಡಿಕೊಳ್ಳಲು ನಿಮಗೆ ನಿಜವಾಗಿಯೂ ಬೇಕಾಗುತ್ತದೆ. ಬಲವಾದ ಬೀಜಗಣಿತ ಕೌಶಲ್ಯಗಳು ಮತ್ತು ಎಲ್ಲಾ ತ್ರಿಕೋನಮಿತಿಯ ಗುರುತುಗಳ ಬಗ್ಗೆ ಆಳವಾದ ತಿಳುವಳಿಕೆ ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಎನ್ನಳೆಯ ಪಠ್ಯಪುಸ್ತಕದಿಂದ ಎಲ್ಲಾ ವಿಭಿನ್ನ ಪುರಾವೆ ತಂತ್ರಗಳನ್ನು ಸ್ಥಿರವಾಗಿ ಅಭ್ಯಾಸ ಮಾಡಿ. ಈ ನಿರ್ದಿಷ್ಟ ವಿಭಾಗದಲ್ಲಿ ನೀವು ಪೂರ್ಣ ಅಂಕಗಳನ್ನು ಪಡೆಯಲು ಬಯಸಿದರೆ ಎಕ್ಸಾಂಪ್ಲರ್ಸ್ ಸಂಪೂರ್ಣವಾಗಿ ಅತ್ಯಗತ್ಯ. ಸರಿ, ಎಲ್ಲರೂ ನಮ್ಮ ವಿಮರ್ಶಾತ್ಮಕ ವಿಷಯಗಳೊಂದಿಗೆ ಮುಂದುವರಿಯೋಣ. ಎತ್ತರಗಳು ಮತ್ತು ದೂರಗಳ ಬಗ್ಗೆ ಮಾತನಾಡೋಣ. ಈಗ ಈ ವಿಭಾಗವು ಮೂಲಭೂತವಾಗಿ ತ್ರಿಕೋನಮಿತಿಯ ಅನ್ವಯವಾಗಿದೆ ಮತ್ತು ಇದು ಯಾವಾಗಲೂ ನೈಜ ಜೀವನದ ಸನ್ನಿವೇಶಗಳನ್ನು ಆಧರಿಸಿದ ಸಮಸ್ಯೆಗಳನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಈ ಸಮಸ್ಯೆಗಳು ಕಟ್ಟಡದ ಎತ್ತರವನ್ನು ಕಂಡುಹಿಡಿಯುವಂತಹ ಸನ್ನಿವೇಶಗಳನ್ನು ಒಳಗೊಂಡಿರುತ್ತವೆ ಅಥವಾ ಬಹುಶಃ ನದಿಯ ಅಡ್ಡಲಾಗಿರುವ ದೂರ ಅಥವಾ ಗಾಳಿಪಟದ ಎತ್ತರದ ಕೋನ. ಮತ್ತು ಇವೆಲ್ಲದಕ್ಕೂ ನಾವು ಎತ್ತರದ ಕೋನಗಳು ಮತ್ತು ತಗ್ಗು ಕೋನಗಳ ಪರಿಕಲ್ಪನೆಗಳನ್ನು ಬಳಸುತ್ತೇವೆ. ಇಲ್ಲಿ ಮುಖ್ಯ ಸವಾಲು ಕೆಲವು ವಿಷಯಗಳಿಗೆ ಬರುತ್ತದೆ. ಮೊದಲನೆಯದಾಗಿ, ನೀವು ನಿಮ್ಮ ರೇಖಾಚಿತ್ರವನ್ನು ನಿಖರವಾಗಿ ಸೆಳೆಯಬೇಕು. ನಂತರ ಯಾವ ನಿಖರವಾದ ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸುವುದು ಸರಿ ಎಂದು ಕಂಡುಹಿಡಿಯುವುದು ಮುಖ್ಯ. ಮತ್ತು ಅಂತಿಮವಾಗಿ, ನಿಮ್ಮ ಲೆಕ್ಕಾಚಾರಗಳನ್ನು ಬಹಳ ನಿಖರವಾಗಿ ನಿರ್ವಹಿಸುವುದು. ಈ ಸಮಸ್ಯೆಗಳು ಸಾಮಾನ್ಯವಾಗಿ ಕೆಲವು ಅಂಕಗಳಿಗೆ ಪರಿಗಣಿಸಲ್ಪಡುತ್ತವೆ. ಆದ್ದರಿಂದ ನೀವು ಈ ಕೋನಗಳ ಜ್ಯಾಮಿತಿಯ ಅರ್ಥವನ್ನು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಮತ್ತು ದಯವಿಟ್ಟು ಬರೆದ ಸಮಸ್ಯೆಗಳನ್ನು ನೀವು ನಿಜವಾಗಿ ಪರಿಹರಿಸಬಹುದಾದ ತ್ರಿಕೋನಮಿತಿಯ ಸಮೀಕರಣಗಳಾಗಿ ಪರಿವರ್ತಿಸಲು ಅಭ್ಯಾಸ ಮಾಡಿ. ಸರಿ, ನೀವು ಕಾರ್ಯತಂತ್ರವಾಗಿ ತಯಾರಿ ನಡೆಸುವ ಬಗ್ಗೆ ಯೋಚಿಸುತ್ತಿರುವಾಗ ನೀವು ಯಾವುದೇ ಹೆಚ್ಚುವರಿ ಪುಸ್ತಕಗಳಿಗೆ ಹೋಗುವ ಮೊದಲು ಆ ಎನ್ನಳೆಯ ಉದಾಹರಣೆಗಳನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಎನ್ನಳೆಯ ಪಠ್ಯಪುಸ್ತಕವು ವಾಸ್ತವವಾಗಿ ನಿಮ್ಮ ಪ್ರಾಥಮಿಕ ಮಾರ್ಗದರ್ಶಿಯಾಗಿದೆ ಮತ್ತು ನಿಮ್ಮ ಪಠ್ಯಕ್ರಮದ ಪ್ರತಿಯೊಂದು ಅಂಶವನ್ನು ಒಳಗೊಂಡಿರುವಂತೆ ಇದನ್ನು ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ. ಈಗ ಎನ್ನಳೆಯಲ್ಲಿ ನೀವು ಕಂಡುಕೊಳ್ಳುವ ಪರಿಹರಿಸಿದ ಉದಾಹರಣೆಗಳು ಅವು ಕೇವಲ ಸರಳ ವಿವರಣೆಗಳಾಗಿ ಅಲ್ಲಿಲ್ಲ. ಸಾಮಾನ್ಯವಾಗಿ ಅವು ನಿಮ್ಮ ಬೋರ್ಡ್ ಪರೀಕ್ಷೆಗಳಲ್ಲಿ ಕಾಣಿಸಿಕೊಳ್ಳುವ ಸಾಮಾನ್ಯ ಸಮಸ್ಯೆ ಪ್ರಕಾರಗಳು ಮತ್ತು ಅನ್ವಯಿಸುವ ಸನ್ನಿವೇಶಗಳನ್ನು ಪ್ರತಿನಿಧಿಸುತ್ತವೆ. ಆದ್ದರಿಂದ ಕಾರ್ಯವಿಧಾನ ಮತ್ತು ತರ್ಕವನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ಈ ಉದಾಹರಣೆಗಳಲ್ಲಿನ ಪ್ರತಿಯೊಂದು ಹಂತದ ಹಿಂದೆಯೂ ಇದೆ. ನೀವು ನಿಮಗಾಗಿ ನಿಜವಾಗಿಯೂ ಬಲವಾದ ಪರಿಕಲ್ಪನಾ ಅಡಿಪಾಯವನ್ನು ನಿರ್ಮಿಸುತ್ತಿದ್ದೀರಿ. ಆ ಪ್ರತಿಯೊಂದು ಉದಾಹರಣೆಗಳ ಬಗ್ಗೆ ನಿಮಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ನೀವು ಭಾವಿಸಿದ ನಂತರವೇ ನೀವು ಹೆಚ್ಚುವರಿ ಅಭ್ಯಾಸ ಮಾಡಲು ಮುಂದಾಗಬೇಕು. ಇದು ನೀವು ಮತ್ತಷ್ಟು ವಿಸ್ತರಿಸುವ ಮೊದಲು ನಿಮ್ಮ ಮೂಲ ತಿಳುವಳಿಕೆಯು ಸಂಪೂರ್ಣವಾಗಿ ಗಟ್ಟಿಯಾಗಿದೆ ಎಂದು ಖಚಿತಪಡಿಸುತ್ತದೆ. ಸರಿ, ಹಾಗಾದರೆ ಮತ್ತೊಂದು ಬಹಳ ಮುಖ್ಯವಾದ ಕಾರ್ಯತಂತ್ರದ ವಿಧಾನದ ಬಗ್ಗೆ ಮಾತನಾಡೋಣ. ವಿಶೇಷವಾಗಿ ನಿಮ್ಮ ಬೋರ್ಡ್ ಪರೀಕ್ಷೆಗಳಿಗೆ ಇದು ನಿಮ್ಮ ಪರಿಹಾರಗಳನ್ನು ನೀವು ಹೇಗೆ ಪ್ರಸ್ತುತಪಡಿಸುತ್ತೀರಿ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ. ನಾವು ಹಂತ ಗುರುತು ಎಂದು ಕರೆಯುವುದನ್ನು ಒತ್ತಿ ಹೇಳುತ್ತದೆ. ಗಣಿತದಲ್ಲಿ ನಿಮ್ಮ ಅಂತಿಮ ಉತ್ತರವು ಸಂಪೂರ್ಣವಾಗಿ ಸರಿಯಾಗಿಲ್ಲದಿದ್ದರೂ ಸಹ ಸರಿಯಾದ ಉತ್ತರವನ್ನು ತೋರಿಸಿದ್ದಕ್ಕಾಗಿ ನೀವು ಇನ್ನೂ ಬಹಳಷ್ಟು ಅಂಕಗಳನ್ನು ಗಳಿಸಬಹುದು. ಕ್ರಮಗಳು, ಸರಿಯಾದ ಸೂತ್ರಗಳನ್ನು ಬಳಸಲು ಮತ್ತು ನಿಮ್ಮ ಆಲೋಚನೆಗಳು ಒಂದು ಹಂತದಿಂದ ಇನ್ನೊಂದಕ್ಕೆ ತಾರ್ಕಿಕವಾಗಿ ಹರಿಯುವಂತೆ ನೋಡಿಕೊಳ್ಳಲು. ಇದರಿಂದಾಗಿ ನಿಮ್ಮ ಪರಿಹಾರಗಳನ್ನು ಸ್ಪಷ್ಟವಾಗಿ ಪ್ರಸ್ತುತಪಡಿಸುವುದು ಅತ್ಯಗತ್ಯ. ನೀವು ಎಲ್ಲಾ ಮಧ್ಯಂತರ ಲೆಕ್ಕಾಚಾರಗಳನ್ನು ತೋರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ನೀವು ಬಳಸುತ್ತಿರುವ ಸೂತ್ರಗಳನ್ನು ನೀವು ಬಳಸುವಾಗ ವಾಸ್ತವವಾಗಿ ಹೇಳಿ ಮತ್ತು ಯಾವಾಗಲೂ ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ. ವಿಶೇಷವಾಗಿ ಈಗಿನ ದೀರ್ಘ ಮತ್ತು ಸಂಕೀರ್ಣ ಸಮಸ್ಯೆಗಳಲ್ಲಿ ಹಂತಗಳನ್ನು ಬಿಟ್ಟುಬಿಡುವುದನ್ನು ತಪ್ಪಿಸಲು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿ. ನಿಮ್ಮ ತಯಾರಿಯ ಉದ್ದಕ್ಕೂ ನೀವು ಈ ಕ್ರಮಬದ್ಧ ಪ್ರಸ್ತುತಿಯನ್ನು ಅಭ್ಯಾಸ ಮಾಡಿದರೆ ಅದು ನಿಮಗೆ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತದೆ. ಇದು ನಿಮ್ಮ ಸ್ವಂತ ಆಲೋಚನಾ ಪ್ರಕ್ರಿಯೆಯನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ನೀವು ಪರೀಕ್ಷೆಗೆ ಕುಳಿತಾಗ ಆ ತಪ್ಪುಗಳನ್ನು ಕಡಿಮೆ ಮಾಡಲು ನಿಜವಾಗಿಯೂ ಸಹಾಯ ಮಾಡುತ್ತದೆ. ಪರೀಕ್ಷಾ ಪರಿಸ್ಥಿತಿಗಳಲ್ಲಿ ಎಲ್ಲವೂ ಸರಿ ಮತ್ತು ಅಂತಿಮವಾಗಿ ನಿಜವಾಗಿಯೂ ಪರಿಣಾಮಕಾರಿ ತಯಾರಿಕೆಗಾಗಿ ನೀವು ಸೂತ್ರ ಪರಿಷ್ಕರಣೆ ಹಾಳೆಗಳನ್ನು ನಿರ್ವಹಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಬೇಕು. ವಿಶೇಷವಾಗಿ ತ್ರಿಕೋನಮಿತಿ ಮತ್ತು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಗಳಂತಹ ಅಧ್ಯಾಯಗಳಿಗೆ. ಈಗ ಈ ನಿರ್ದಿಷ್ಟ ಅಧ್ಯಾಯಗಳು ಸೂತ್ರಗಳ ಮೇಲೆ ಬಹಳಷ್ಟು ಅವಲಂಬಿತವಾಗಿವೆ ಮತ್ತು ಅವುಗಳನ್ನು ಕೇವಲ ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುವುದು ಸಾಕಾಗುವುದಿಲ್ಲ.
ಸಾಕು. ನಿಜವಾಗಿಯೂ ಮುಖ್ಯವಾದುದು ಅವುಗಳನ್ನು ಬಹಳ ಬೇಗನೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುವುದು. ಆದ್ದರಿಂದ ಎಲ್ಲ ಪ್ರಮುಖ ಸೂತ್ರಗಳು, ಗುರುತುಗಳು ಮತ್ತು ಅವು ಹೊಂದಿರುವ ಯಾವುದೇ ವ್ಯತ್ಯಾಸಗಳನ್ನು ಪಟ್ಟಿ ಮಾಡುವ ಸ್ಪಷ್ಟವಾದ ಸಂಕ್ಷಿಪ್ತ ಹಾಳೆಯನ್ನು ಅಥವಾ ಕೆಲವು ಫ್ಲ್ಯಾಶ್ ಕಾರ್ಡ್ಗಳನ್ನು ರಚಿಸಿ. ನೀವು ಈ ಹಾಳೆಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಅದು ಪ್ರತಿದಿನ ಅಥವಾ ಕನಿಷ್ಠ 2 ಬಾರಿ ಇರಲಿ. ವಾರಕ್ಕೊಮ್ಮೆ. ಈ ನಿರಂತರ ಅಭ್ಯಾಸ ಮತ್ತು ಬಲವರ್ಧನೆಯು ಆ ಸೂತ್ರಗಳನ್ನು ನಿಮ್ಮ ದೀರ್ಘಕಾಲೀನ ಸ್ಮರಣೆಯಲ್ಲಿ ಆಳವಾಗಿ ಹುದುಗಿಸುತ್ತದೆ. ಆ ರೀತಿಯಲ್ಲಿ ನೀವು ನಿಜವಾದ ಪರೀಕ್ಷೆ ಸಮಯದಲ್ಲಿ ತಡಬಡಾಯಿಸುವುದಿಲ್ಲ ಮತ್ತು ಆ ಮೂಲ ಸಮೀಕರಣಗಳನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸುವ ಬದಲು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಕೇಂದ್ರೀಕರಿಸಬಹುದು. ಸರಿ ಎಲ್ಲರೂ, ಇಂದು ನಿಮ್ಮ 10ನೇ ತರಗತಿಯ ಗಣಿತ ಬೋರ್ಡ್ ಪರೀಕ್ಷೆಯಲ್ಲಿ ನೀವು ಹೇಗೆ ಉತ್ತಮವಾಗಿ ಮಾಡಬಹುದು ಎಂಬುದರ ಕುರಿತು ಮಾತನಾಡಲು ಸ್ವಲ್ಪ ಸಮಯವನ್ನು ಕಳೆಯೋಣ. ನಾವು ಒಂದು ಸ್ಮಾರ್ಟ್ ಅಧ್ಯಯನ ಯೋಜನೆಯನ್ನು ರಚಿಸುವುದರ ಮೇಲೆ ಗಮನ ಹರಿಸುತ್ತೇವೆ ಮತ್ತು ಮುಖ್ಯವಾಗಿ ಪರೀಕ್ಷಕರು ನಿಮ್ಮ ಪತ್ರಿಕೆಗಳನ್ನು ಗ್ರೇಡ್ ಮಾಡುವಾಗ ಅವರು ನಿಜವಾಗಿ ಏನನ್ನು ಹುಡುಕುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೇವೆ. ಮೊದಲನೆಯದಾಗಿ, ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳನ್ನು ನೋಡೋಣ. ನಿರ್ದಿಷ್ಟವಾಗಿ ಈ ಪಠ್ಯಕ್ರಮದೊಂದಿಗೆ ಕೆಲಸ ಮಾಡುವಾಗ ತಯಾರಿಸಿ. ವಿದ್ಯಾರ್ಥಿಗಳು ತಮ್ಮ ಎನ್ನಳೆಯ ಪಠ್ಯಪುಸ್ತಕವನ್ನು ಅವಸರದಲ್ಲಿ ಓದುವುದು ನನಗೆ ಕಾಣುವ ಒಂದು ದೊಡ್ಡ ತಪ್ಪು. ನಿಮ್ಮಲ್ಲಿ ಅನೇಕರು ಎನ್ನಳೆಯಲ್ಲಿನ ಎಲ್ಲಾ ಉದಾಹರಣೆಗಳು ಮತ್ತು ವ್ಯಾಯಾಮಗಳನ್ನು ಮೊದಲು ಕರಗತ ಮಾಡಿಕೊಳ್ಳದೆ ನೇರವಾಗಿ ಮುಂದುವರಿದ ಪುಸ್ತಕಗಳಿಗೆ ಹೋಗುತ್ತೀರಿ ಮತ್ತು ಇದು ನಿಮ್ಮ ಮೂಲಭೂತ ತಿಳುವಳಿಕೆಯಲ್ಲಿ ಕೊರತೆಗಳನ್ನು ಉಂಟುಮಾಡುತ್ತದೆ. ಉದಾಹರಣೆಗೆ, ನೈಜ ಸಂಖ್ಯೆಗಳ ವಿಷಯಕ್ಕೆ ಬಂದಾಗ, ಯೂಕ್ಲಿಡ್ನ ಭಾಗಾಕಾರದ ಲೆಮ್ಮಾವನ್ನು ಪರಿಕಲ್ಪನಾತ್ಮಕವಾಗಿ ಹೇಗೆ ಅನ್ವಯಿಸುವುದು ಎಂದು ನೀವು ಹೋರಾಡಬಹುದು. ಅಥವಾ ಬಹುಪದೋಕ್ತಿಗಳು ಮತ್ತು ವರ್ಗ ಸಮೀಕರಣಗಳಲ್ಲಿ, ನಾವು ಸಾಮಾನ್ಯವಾಗಿ ವರ್ಗ ಸೂತ್ರದಲ್ಲಿ ಬಹಳ ಸರಳವಾದ ಚಿಹ್ನೆಯ ತಪ್ಪುಗಳನ್ನು ನೋಡುತ್ತೇವೆ. ಅಥವಾ ವಿದ್ಯಾರ್ಥಿಗಳು ಮೂಲಗಳು ಯಾವುವು ಮತ್ತು ಅಪವರ್ತನಗಳು ಯಾವುವು ಎಂದು ಗೊಂದಲಕ್ಕೊಳಗಾಗುತ್ತಾರೆ. ತ್ರಿಕೋನಗಳಿಗೆ ಒಂದು ಸಾಮಾನ್ಯ ತಪ್ಪು ಎಂದರೆ ನಿಖರವಾದ ಲೆಮ್ಮಾ ತಿಳಿದಿಲ್ಲದಿರುವುದು. ತ್ರಿಕೋನಮಿತಿಯಲ್ಲಿ ಏಕಮಾನ ಪರಿವರ್ತನೆಗಳಲ್ಲಿ ತಪ್ಪುಗಳನ್ನು ಮಾಡುವುದು ದುಬಾರಿಯಾಗಬಹುದು. ನೀವು ಮೂಲ ಗುರುತುಗಳನ್ನು ನೆನಪಿಟ್ಟುಕೊಳ್ಳದಿದ್ದರೆ, ಅಥವಾ ನೀವು ಎತ್ತರ ಮತ್ತು ದೂರದ ಸಮಸ್ಯೆಗಳನ್ನು ಪರಿಹರಿಸುವಾಗ ಮತ್ತು ನಂತರ ಅಂಕಿಅಂಶಗಳೊಂದಿಗೆ ಕೆಲಸ ಮಾಡುವಾಗ ಏರಿಳಿತ ಮತ್ತು ಇಳಿಯುವಿಕೆಯ ಕೋನಗಳೊಂದಿಗೆ ಗೊಂದಲಕ್ಕೊಳಗಾದರೆ, ನಾವು ಸಾಮಾನ್ಯವಾಗಿ ಲೆಕ್ಕಾಚಾರದ ತಪ್ಪುಗಳನ್ನು ನೋಡುತ್ತೇವೆ, ವಿಶೇಷವಾಗಿ ನೀವು ಹಂತದ ವಿಚಲನ ವಿಧಾನವನ್ನು ಬಳಸುವಾಗ. ಕೊನೆಯದಾಗಿ, ಸಾಮಾನ್ಯವಾಗಿ ಮಾಡುವ ಒಂದು ತಪ್ಪು ಎಂದರೆ ಪ್ರೂಫ್ ಬೇಸ್ಡ್ ಜ್ಯಾಮಿತಿ ಮತ್ತು ತ್ರಿಕೋನಮಿತಿಯ ಸೂತ್ರಗಳ ಕ್ರಮಬದ್ಧ ಅಭ್ಯಾಸವನ್ನು ನಿರ್ಲಕ್ಷಿಸುವುದು. ವಿದ್ಯಾರ್ಥಿನಿಯರು ಪದೇ ಪದೇ ತಾವಾಗಿಯೇ ಬರೆಯುವ ಬದಲು ಈ ಪ್ರೂಫ್ಗಳನ್ನು ಓದುತ್ತಾರೆ. ಹಾಗಾದರೆ ಎಲ್ಲದರ ನಂತರ ಪರೀಕ್ಷಕರು ನಿಮ್ಮಿಂದ ನಿಖರವಾಗಿ ಏನನ್ನು ನಿರೀಕ್ಷಿಸುತ್ತಾರೆ? ಅವರು 7 ಹುಡುಕುತ್ತಿದ್ದಾರೆ. ನಿಮ್ಮ ಉತ್ತರಗಳಲ್ಲಿ ಕೆಲವು ಪ್ರಮುಖ ಅಂಶಗಳಿವೆ. ಮೊದಲನೆಯದಾಗಿ, ಅವರು ಸ್ಪಷ್ಟವಾದ ಪರಿಕಲ್ಪನಾ ತಿಳುವಳಿಕೆಯನ್ನು ನೋಡಲು ಬಯಸುತ್ತಾರೆ. ಕೇವಲ ಸೂತ್ರವನ್ನು ನೆನಪಿಟ್ಟುಕೊಂಡರೆ ಸಾಲದು. ಆ ಸೂತ್ರವು ಏಕೆ ಕೆಲಸ ಮಾಡುತ್ತದೆ ಮತ್ತು ಅದನ್ನು ಯಾವಾಗ ಅನ್ವಯಿಸಬೇಕು ಎಂದು ನಿಮಗೆ ನಿಜವಾಗಿಯೂ ಅರ್ಥವಾಗಿದೆಯೇ ಎಂದು ಅವರು ತಿಳಿಯಲು ಬಯಸುತ್ತಾರೆ. ಉದಾಹರಣೆಗೆ, ರೇಖೀಯ ಅಥವಾ ವರ್ಗ ಸಮೀಕರಣಗಳ ಪದ ಸಮಸ್ಯೆಗಳಲ್ಲಿ ಪರೀಕ್ಷಕರು ನೀವು ನಿಖರವಾಗಿ ಭಾಷಾಂತರಿಸಬೇಕೆಂದು ನಿರೀಕ್ಷಿಸುತ್ತಾರೆ. ನಿಜ ಜೀವನದ ಸನ್ನಿವೇಶವನ್ನು ಸರಿಯಾದ ಗಣಿತದ ಸಮೀಕರಣಗಳಾಗಿ ಪರಿವರ್ತಿಸಿ. ಎರಡನೆಯದಾಗಿ, ಅವರು ನಿಖರತೆ ಮತ್ತು ತೀಕ್ಷ್ಣತೆಯನ್ನು ಹುಡುಕುತ್ತಾರೆ. ಇದರರ್ಥ ನಿಮ್ಮ ಲೆಕ್ಕಾಚಾರಗಳು ಸರಿಯಾಗಿರಬೇಕು, ನಿಮ್ಮ ಉತ್ತರಗಳು ನಿಖರವಾಗಿರಬೇಕು ಮತ್ತು ಜ್ಯಾಮಿತಿ ಪ್ರಶ್ನೆಗಳಿಗೆ ಅಗತ್ಯವಿರುವ ಯಾವುದೇ ರೇಖಾಚಿತ್ರಗಳು ಅಚ್ಚುಕಟ್ಟಾಗಿ ಮತ್ತು ನಿಖರವಾಗಿರಬೇಕು. ಮೂರನೆಯದಾಗಿ, ಮತ್ತು ಇದು ಬೋರ್ಡ್ ಪರೀಕ್ಷೆಗಳಿಗೆ ನಂಬಲಾಗದಷ್ಟು ಮುಖ್ಯವಾದ ವಿಷಯ, ಅವರು ನಿಮ್ಮ ಕೆಲಸದ ಸ್ಪಷ್ಟವಾದ ಹಂತದ ಪ್ರಸ್ತುತಿಯನ್ನು ನಿರೀಕ್ಷಿಸುತ್ತಾರೆ. ನಿಮ್ಮ ಕೆಲಸದ ಪ್ರತಿಯೊಂದು ಹಂತವೂ ಸ್ಪಷ್ಟ ಮತ್ತು ತಾರ್ಕಿಕವಾಗಿರಬೇಕು. ಬಹುಭಾಗದ ಸಮಸ್ಯೆಗಳಲ್ಲಿ ಅಥವಾ ನೀವು ಪುರಾವೆಗಳನ್ನು ಮಾಡುವಾಗ ನೀವು ನಿಜವಾಗಿಯೂ ಆ ನಿರ್ಣಾಯಕ ಹಂತದ ಅಂಕಗಳನ್ನು ಗಳಿಸುತ್ತೀರಿ. ಪರೀಕ್ಷಕರು ನಿಮ್ಮ ಉತ್ತರದಲ್ಲಿ ಸ್ಪಷ್ಟವಾದ ಆಲೋಚನೆಯ ಹರಿವನ್ನು ನೋಡಲು ಬಯಸುತ್ತಾರೆ. ತ್ರಿಕೋನಗಳಲ್ಲಿ ನೀವು ಕಂಡುಕೊಳ್ಳುವಂತಹ ಪುರಾವೆ ಆಧಾರಿತ ಪ್ರಶ್ನೆಗಳಿಗೆ ಅಥವಾ ತ್ರಿಕೋನಮಿತಿಯ ಸೂತ್ರಗಳು, ಅವರು ಖಂಡಿತವಾಗಿಯೂ ಸರಿಯಾದ ಹೇಳಿಕೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಕಾರಣಗಳೊಂದಿಗೆ ವ್ಯವಸ್ಥಿತವಾದ ಬರಹವನ್ನು ನಿರೀಕ್ಷಿಸುತ್ತಾರೆ. ಮತ್ತು ಕೊನೆಯದಾಗಿ, ಅವರು ಬಲವಾದ ಬೀಜಗಣಿತದ ಕುಶಲತೆಯ ವೇಗವನ್ನು ಹುಡುಕುತ್ತಿದ್ದಾರೆ. ಪರೀಕ್ಷೆಯಲ್ಲಿ ಸಮಯವು ಖಂಡಿತವಾಗಿಯೂ ಒಂದು ಅಂಶವಾಗಿದೆ ಮತ್ತು ನಿಮ್ಮ ಬೀಜಗಣಿತದೊಂದಿಗೆ ತ್ವರಿತವಾಗಿ ಮತ್ತು ನಿಖರವಾಗಿರುವುದು ನಿಮ್ಮ ಅಮೂಲ್ಯ ನಿಮಿಷಗಳನ್ನು ಉಳಿಸುತ್ತದೆ. ಆದ್ದರಿಂದ ಎಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ನೆನಪಿಡಿ, ನೀವು ಪರಿಣಾಮಕಾರಿಯಾಗಿ ಪರಿಷ್ಕರಿಸುವುದು ಹೇಗೆ ಮತ್ತು ಈ ವಿಷಯಕ್ಕೆ ನಿಜವಾಗಿಯೂ ಸ್ಮಾರ್ಟ್ ಅಧ್ಯಯನ ಯೋಜನೆ ಹೇಗಿರಬೇಕು.
ನಿಮ್ಮ ಅಧ್ಯಯನ ಯೋಜನೆಯು ಬಲವಾದ ಅಡಿಪಾಯವನ್ನು ನಿರ್ಮಿಸುವುದರೊಂದಿಗೆ ಪ್ರಾರಂಭವಾಗಬೇಕು. ಯಾವುದೇ ಹೆಚ್ಚುವರಿ ಉಲ್ಲೇಖ ಪುಸ್ತಕಗಳ ಬಗ್ಗೆ ಯೋಚಿಸುವ ಮೊದಲು ನೀವು ಎಲ್ಲ ಉದಾಹರಣೆಗಳನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಪ್ರತಿಯೊಂದು ಉದಾಹರಣೆಯನ್ನು ಓದಿ. ಪ್ರತಿ ವಿಷಯಕ್ಕೂ ಮತ್ತು ನೀವು 9ನೇ ತರಗತಿಯಿಂದ ತೆಗೆದುಕೊಂಡು ಬಂದ ಪರಿಕಲ್ಪನೆಗಳಿಗೆ ಒಂದು ವ್ಯಾಯಾಮ. ನೈಜ ಸಂಖ್ಯೆಗಳು ಅಥವಾ ರೇಖಾತ್ಮಕ ಸಮೀಕರಣಗಳ ಜೋಡಿಯಂತಹ ವಿಷಯಗಳು. ಅಡಿಪಾಯಗಳು ನಿಜವಾಗಿಯೂ ಗಟ್ಟಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮುಂದೆ ಹೆಚ್ಚಿನ ತೂಕದ ವಿಷಯಗಳಿಗೆ ಆದ್ಯತೆ ನೀಡುವುದು ನಿಜವಾಗಿಯೂ ಮುಖ್ಯ. ವರ್ಗ ಸಮೀಕರಣಗಳು ರೇಖಾತ್ಮಕ ಸಮೀಕರಣಗಳ ಜೋಡಿ ಎಂದು ಪಠ್ಯಕ್ರಮವು ಸ್ಪಷ್ಟವಾಗಿ ಸೂಚಿಸುತ್ತದೆ. ಸ್ಟೆನೋಮೆಟ್ರಿಕ್ ಗುರುತುಗಳು, ಎತ್ತರಗಳು ಮತ್ತು ದೂರಗಳು, ಅಂಕಗಣಿತದ ಪ್ರಗತಿಗಳು, ಹೋಲಿಕೆಯ ಮೇಲೆ ಕೇಂದ್ರೀಕರಿಸುವ ತ್ರಿಕೋನಗಳು ಮತ್ತು ಪ್ರಮೇಯಗಳು, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ನಿರ್ದಿಷ್ಟವಾಗಿ ಸಂಯೋಜಿತ ಘನವಸ್ತುಗಳು ಮತ್ತು ಅಂಕಿಅಂಶಗಳು, ವಿಶೇಷವಾಗಿ ಹಂತದ ವಿಚಲನ ವಿಧಾನ, ಇವೆಲ್ಲವೂ ಮಂಡಳಿ ಪರೀಕ್ಷೆಗೆ ನಿರ್ಣಾಯಕವಾಗಿವೆ. ಆದ್ದರಿಂದ ನೀವು ಖಂಡಿತವಾಗಿಯೂ ನಿಮ್ಮ ಅಧ್ಯಯನದ ಸಮಯವನ್ನು ಈ ನಿರ್ದಿಷ್ಟ ಕ್ಷೇತ್ರಗಳಿಗೆ ಮೀಸಲಿಡಬೇಕು. ನೀವು ಉದ್ದೇಶಪೂರ್ವಕವಾಗಿ ಬೀಜಗಣಿತಕ್ಕಾಗಿ ನಿರ್ದಿಷ್ಟ ಕೌಶಲ್ಯಗಳನ್ನು ಗುರಿಯಾಗಿಸಬೇಕು. ಕೇವಲ ಸಮಸ್ಯೆಗಳನ್ನು ಪರಿಹರಿಸಬೇಡಿ. ನಿಮ್ಮ ಬೀಜಗಣಿತದ ಕುಶಲತೆಯ ವೇಗವನ್ನು ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡಿ. ತ್ರಿಕೋನಮಿತಿಯ ಗುರುತುಗಳು ಮತ್ತು ತ್ರಿಕೋನಗಳಂತಹ ಪುರಾವೆಗಳಿಗಾಗಿ ಅವುಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬರೆಯುವುದನ್ನು ಸಕ್ರಿಯವಾಗಿ ಅಭ್ಯಾಸ ಮಾಡಿ. ಅವುಗಳನ್ನು ಪಠ್ಯಪುಸ್ತಕದಿಂದ ಓದಬೇಡಿ. ನಿಮಗೆ ನೆನಪಿನಿಂದ ದೋಷರಹಿತವಾಗಿ ಪುನರುತ್ಪಾದಿಸಲು ಸಾಧ್ಯವಾಗುವವರೆಗೆ ಅವುಗಳನ್ನು ಹಲವು ಬಾರಿ ಬರೆಯಿರಿ. ಸಮಸ್ಯೆಗಳಿಗೆ, ವಿಶೇಷವಾಗಿ ರೇಖೀಯ ಸಮೀಕರಣಗಳು, ವರ್ಗ ಸಮೀಕರಣಗಳು ಮತ್ತು ಅಂಕಗಣಿತದ ಪ್ರಗತಿಗಳಲ್ಲಿ ನೀಡಿದ ಮಾಹಿತಿಯನ್ನು ಸರಿಯಾದ ಗಣಿತದ ಸಮೀಕರಣಗಳಾಗಿ ಭಾಷಾಂತರಿಸುವುದರ ಮೇಲೆ ನಿಜವಾಗಿಯೂ ಗಮನಹರಿಸಿ. ನನ್ನ ಅನುಭವದಲ್ಲಿ ಇದು ಅನೇಕ ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವಾದ ಭಾಗವಾಗಿದೆ. ಮತ್ತೊಂದು ಉತ್ತಮ ಸಲಹೆಯೆಂದರೆ ಸೂತ್ರ ಪರಿಷ್ಕರಣೆ ಹಾಳೆಗಳನ್ನು ರಚಿಸುವುದು ಮತ್ತು ನಿಯಮಿತವಾಗಿ ಪರಿಶೀಲಿಸುವುದು. ತ್ರಿಕೋನಮಿತಿ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಮತ್ತು ಅಂಕಿಅಂಶಗಳಿಗಾಗಿ ಮೀಸಲಾದ ಹಾಳೆಗಳನ್ನು ಹೊಂದಿರಿ. ಇವುಗಳನ್ನು ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಪರಿಶೀಲಿಸಿ. ಇಲ್ಲಿ ಸಕ್ರಿಯ ಮರುಸ್ಥಾಪನೆ ನಿಜವಾಗಿಯೂ ನಿರ್ಣಾಯಕವಾಗಿದೆ. ನಿಮ್ಮ ಹಾಳೆಯನ್ನು ನಿಮ್ಮ ಟಿಪ್ಪಣಿಗಳ ವಿರುದ್ಧ ಪರಿಶೀಲಿಸುವ ಮೊದಲು ಸ್ಮರಣೆಯಿಂದ ಸೂತ್ರಗಳನ್ನು ಬರೆಯಲು ಪ್ರಯತ್ನಿಸಿ. ಒಮ್ಮೆ ನೀವು ಪ್ರತ್ಯೇಕ ಅಧ್ಯಾಯಗಳೊಂದಿಗೆ ಸಾಕಷ್ಟು ಆರಾಮದಾಯಕವೆಂದು ಭಾವಿಸಿದರೆ, ಹಿಂದಿನ 10 ವರ್ಷಗಳ ಬೋರ್ಡ್ ಪತ್ರಿಕೆಗಳನ್ನು ಪರಿಹರಿಸಲು ಪ್ರಾರಂಭಿಸುವ ಸಮಯ ಇದು. ಇದು ನಿಜವಾಗಿಯೂ ರಾಜಿ ಮಾಡಿಕೊಳ್ಳಲಾಗದು. ನಿಜವಾದ ಪರೀಕ್ಷಾ ವಾತಾವರಣವನ್ನು ಅನುಕರಿಸಲು ನೀವು ಇದನ್ನು ಸಮಯದ ಮಿತಿಯೊಳಗೆ ಮಾಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಈ ಅಭ್ಯಾಸವು ಪ್ರಶ್ನೆಗಳ ಮಾದರಿ, ಸಾಮಾನ್ಯವಾಗಿ ಬರುವ ಪ್ರಶ್ನೆಗಳ ಪ್ರಕಾರಗಳನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಸಮಯ ನಿರ್ವಹಣಾ ಕೌಶಲ್ಯಗಳನ್ನು ಗಣನೀಯವಾಗಿ ಸುಧಾರಿಸಿ. ಅಂತಿಮವಾಗಿ, ಸ್ವಯಂ ಸರಿಪಡಿಸುವಿಕೆ ಮತ್ತು ವಿಶ್ಲೇಷಣೆ ಅತ್ಯಗತ್ಯ. ನೀವು ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ಪರಿಹರಿಸಿದ ನಂತರ, ದಯವಿಟ್ಟು ನಿಮ್ಮ ಅಂಕವನ್ನು ಮಾತ್ರ ನೋಡಬೇಡಿ. ನೀವು ಎಲ್ಲಿ ತಪ್ಪುಗಳನ್ನು ಮಾಡಿದ್ದೀರಿ ಎಂಬುದನ್ನು ವಿಶ್ಲೇಷಿಸಲು ಸಮಯ ತೆಗೆದುಕೊಳ್ಳಿ. ಅದು ಒಂದು ಪರಿಕಲ್ಪನಾತ್ಮಕ ತಪ್ಪಾಗಿತ್ತೆ? ನಿಮಗೆ ಸರಿಯಾಗಿ ಅರ್ಥವಾಗದ ವಿಷಯವಾಗಿತ್ತೆ? ಅದು ಕೇವಲ ಲೆಕ್ಕಾಚಾರದ ತಪ್ಪಾಗಿತ್ತೆ? ನಿಮಗೆ ಸಮಯದ ಅಭಾವವಿರಬಹುದೇ? ನೀವು ಗುರುತಿಸಿರುವ ಈ ನಿರ್ದಿಷ್ಟ ದೌರ್ಬಲ್ಯಗಳನ್ನು ಸರಿಪಡಿಸುವತ್ತ ಗಮನಹರಿಸಿ. ಮತ್ತು ಯಾವಾಗಲೂ ನೆನಪಿಡಿ, ಸ್ಥಿರತೆ ನಿಜವಾಗಿಯೂ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯದವರೆಗೆ ಅಭ್ಯಾಸ ಮಾಡಿದರೂ, ಕೊನೆಯ ಕ್ಷಣದಲ್ಲಿ ಎಲ್ಲವನ್ನೂ ತುಂಬಲು ಪ್ರಯತ್ನಿಸುವುದಕ್ಕಿಂತ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಆದ್ದರಿಂದ ನಿಮ್ಮ ಸಿದ್ಧತೆಗಳಿಗೆ ಶುಭವಾಗಲಿ. ಸರಿ, ಎಲ್ಲರೂ ನಮ್ಮ ಕಲಿಕೆಯನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಬಗ್ಗೆ ಸ್ವಲ್ಪ ಸಮಯ ಮಾತನಾಡೋಣ. ನಿಮಗೆ ಗೊತ್ತಲ್ಲ, ನೀವು ಮುಂದಿರಲು, ನಿಜವಾಗಿಯೂ ಚುರುಕಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿಯಲು ಬಯಸಿದರೆ, ಕೃತಕ ಬುದ್ಧಿಮತ್ತೆ ಆಧಾರಿತ ಸಾಧನಗಳಿಗೆ ಪ್ರವೇಶ ಪಡೆಯುವುದು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಈ ಕಲಿಕಾ ಸಾಧನಗಳು ನಿಮಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಈಗ ನೀವು ಈ ಉಪಕರಣಗಳನ್ನು ಅನ್ವೇಷಿಸಲು ಆಸಕ್ತಿ ಹೊಂದಿದ್ದರೆ ಮತ್ತು ಮುಂಚಿತವಾಗಿ ಪ್ರವೇಶವನ್ನು ಪಡೆಯಲು ಬಯಸಿದರೆ, ನೀವು ಮಾಡಬೇಕಾಗಿರುವುದು ನಮ್ಮನ್ನು ಸಂಪರ್ಕಿಸುವುದು. ನೀವು info@innove.in ಇಮೇಲ್ ಕಳುಹಿಸಬಹುದು. ಅದು hello@innove.in. ನಿಮ್ಮ ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಅಮೂಲ್ಯ ಸಂಪನ್ಮೂಲಗಳಿಗೆ ನಿಮಗೆ ಮುಂಚಿತವಾಗಿ ಪ್ರವೇಶ ಸಿಗುವಂತೆ ನಾವು ಖಚಿತಪಡಿಸುತ್ತೇವೆ.